ಎಲ್ಲರಿಗೂ ನಮಸ್ತೆ. ಅಪೋಲೋ ಬಿಜೆಎಸ್ ಆಸ್ಪತ್ರೆ ಅರ್ಪಿಸುವ ಜೀವನ್ ರೇಖಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆ ಅಪೋಲೋ ಆಸ್ಪತ್ರೆ ವೈದ್ಯರಾದ ಲಕ್ಷ್ಮಣ್ ನಾರಾಯಣಚಾರ್ ಇವರು HOD ಕನ್ಸಲ್ಟೆಂಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜನ್ ಇವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಜೀವನ್ ರೇಖಾ ಕಾರ್ಯಕ್ರಮದಲ್ಲಿ ಹೃದಯ ಸಂಬಂಧಿ ಕಾಯಿಲೆಯ ಬಗ್ಗೆ ವೀಕ್ಷಕರಿಗೆ ಮಾಹಿತಿ ನೀಡಲಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್ ಮೊದಲಿಗೆ ಹೃದಯ ಕೋಶಗಳು ಅದರ ಕಾರ್ಯದ ಬಗ್ಗೆ ತಿಳಿಸಿಕೊಡಿ ಸರ್. ಹೃದಯ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಮುಷ್ಟಿಯ ಹತ್ರ ಇರ್ತದೆ. ಅದು ಸಾಮಾನ್ಯವಾಗಿ ಚೆಸ್ಟ್ನ ಎಡಭಾಗದಲ್ಲಿ ಹೀಗಿರ್ತದೆ. ಅದು ಹೃದಯದಲ್ಲಿ ಮೇನ್ಲಿ ಹೃದಯ ಒಂದು ಪಂಪ್ ಆಗಿ ಕೆಲಸ ಮಾಡ್ತದೆ. ಅದು ಕೆಲಸ ಏನಂತಂದ್ರೆ ರಕ್ತವನ್ನು ಪಂಪ್ ಮಾಡೋದು, ರಕ್ತವನ್ನು ಬೇರೆ ಭಾಗಗಳಿಂದ ಮಲಿನ ರಕ್ತ ರಿಸೀವ್ ಮಾಡೋದು ಮತ್ತೆ ಶುದ್ಧ ರಕ್ತ ಪಂಪ್ ಮಾಡೋದು ಅದರ ಕೆಲಸ ಆಗ್ತದೆ. ಮೇನ್ಲಿ ಹೃದಯದಲ್ಲಿ 4 ಕೋಣೆಗಳಿರ್ತದೆ. ಇದು ರೈಟ್ ಸೈಡ್ ಭಾಗ, ಲೆಫ್ಟ್ ಸೈಡ್ ಭಾಗ ಅಂತ 2 ಭಾಗ ಆಗಿ ವಿಂಗಡಿಸಬಹುದು. ರೈಟ್ ಸೈಡಲ್ಲಿ ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್ ಲೆಫ್ಟ್ ಸೈಡ್ ಇರ್ತದೆ. ಅವೆರಡರ ಮತ್ತೆ ಗೋಡೆ ಇರ್ತದೆ. ರೈಟ್ ಏಟ್ರಿಯಂ, ರೈಟ್ ಏಟ್ರಿಯಂ ಅಂಡ್ ಲೆಫ್ಟ್ ಏಟ್ರಿಯಂ ಮತ್ತೆ ಇಂಟರ್ ಏಟ್ರಿಯಲ್ ಸೆಪ್ಟಮ್ ಅಂತ ಇರುತ್ತೆ. ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಇಂಟರ್ ವೆಂಟ್ರಿಕಲ್ ಸೆಪ್ಟಮ್ ಅಂತ ಇರ್ತದೆ. ಅವೆರಡರ ಮಧ್ಯೆ ರಕ್ತ ಮಿಕ್ಸ್ ಆಗುವಾಗಿಲ್ಲ. ಆಮೇಲೆ ರೈಟ್ ಏಟ್ರಿಯಂ ಇಂದ ರೈಟ್ ವೆಂಟ್ರಿಕಲ್ ಹೋಗಲಿಕ್ಕೆ ಒಂದು ಕವಾಟ ಇರ್ತದೆ. ಅದಕ್ಕೆ ಟ್ರೈಕಸ್ಪಿಡ್ ಕವಾಟ ಅಂತ ಹೇಳ್ತೀವಿ. ಲೆಫ್ಟ್ ಏಟ್ರಿಯಂ ಇಂದ ಲೆಫ್ಟ್ ವೆಂಟ್ರಿಕಲ್ ಹೋಗಲಿಕ್ಕೆ ಒಂದು ಕವಾಟ ಇರುತ್ತೆ. ಅದಕ್ಕೆ ಬೈಕಸ್ಪಿಡ್ ಕವಾಟ ಅಥವಾ ಮೈಟಲ್ ಕವಾಟ ಅಂತ ಹೇಳ್ತೇವೆ. ಆಮೇಲೆ ರೈಟ್ ವೆಂಟ್ರಿಕಲ್ ಅಶುದ್ಧ ರಕ್ತ ಇಲ್ಲಿಂದ ಹೋಗ್ತದೆ. ರೈಟ್ ಏಟ್ರಿಯಂ ರೈಟ್ ವೆಂಟ್ರಿಕಲ್ ಹೋಗುತ್ತೆ ಮತ್ತೆ ಹಾರ್ಟ್ ಅದನ್ನ ಪಂಪ್ ಮಾಡ್ತದೆ. ಪಲ್ಮರಿ ಆರ್ಟರಿಗೆ ಹೋಗಿ ಅನಂತರ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಶುದ್ಧಗೊಂಡ ರಕ್ತ ಮತ್ತೆ ಪಲ್ಮರಿ ವೇನಿಂದ ಲೆಫ್ಟ್ ಏಟ್ರಿಯಂ ಬರ್ತದೆ. ಲೆಫ್ಟ್ ಏಟ್ರಿಯಂ ಇಂದ ಲೆಫ್ಟ್ ವೆಂಟ್ರಿಕಲ್ ಬರ್ತದೆ. ಮತ್ತೆ ಹಾರ್ಟ್ ಪಂಪ್ ಮಾಡಿದಾಗ ಅಯೋರ್ಟಾ ಮೂಲಕ ಅದು ಎಲ್ಲ ಅಂಗಾಂಶಗಳಿಗೂ ಹೋಗ್ತದೆ. ಓಕೆ ಸರ್. ಸರ್, ಹೃದಯ ರೋಗಗಳ ಲಕ್ಷಣಗಳೇನು ಸರ್? ಮುಖ್ಯವಾಗಿ ಹೃದಯ ರೋಗಗಳ ಲಕ್ಷಣ ಅಂದ್ರೆ ನಡೆದ್ರೆ ಸುಸ್ತಾಗ್ತದೆ, ಏದುಸಿರು ಬರೋದು, ನಡೆದ್ರೆ ಸುಸ್ತಾಗುವಂಥದ್ದು, ಆಮೇಲೆ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಆಮೇಲೆ ಕೆಲವೊಮ್ಮೆ ಮಲಗಿದ್ದಾಗ ರಾತ್ರಿ ಇದ್ಕಿದ್ದಾಗ ಉಸಿರಾಟ ತೊಂದರೆ ಆಗಿ ಎದ್ದು ಕೂತ್ಕೊಂಡಾಗ ಆಗ್ಬೋದು. ಮತ್ತೆ ಗಾಳಿ ಕಡಿಮೆ ಆಗ್ತದೆ ಅಂತ ಅನಿಸ್ಬಹುದು. ಇವೆಲ್ಲ ಸಾಮಾನ್ಯವಾಗಿ ಹೃದಯ ರೋಗದ ಲಕ್ಷಣ. ಸರ್, ಹೃದಯದ ಮೇಲೆ ಪರಿಣಾಮ ಬೀರುವ ವಿಭಿನ್ನ ರೋಗಗಳು ಯಾವುವು ಸರ್? ಹೃದಯ ರೋಗಗಳಲ್ಲಿ ಹಲವು ಬಗೆಯ ರೋಗಗಳಿದ್ದಾವೆ. ಅದರಲ್ಲಿ ನಾವು ಎರಡು ಮೂರು ರೀತಿ ವಿಂಗಡಿಸಬಹುದು. ಒಂದು ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂತ. ಅಕ್ವೈರ್ಡ್ ಅಂದ್ರೆ ನಾವು ಹುಟ್ಟಿದ ನಂತರ ಬೆಳೀತಾ ಬರುವಂತ ರೋಗಗಳು. ಅದರಲ್ಲಿ ಮುಖ್ಯವಾಗಿ ಕರ್ನರಿ ಆರ್ಟರಿ ಡಿಸೀಸ್ ಅಂದ್ರೆ ಹೃದಯ ರಕ್ತನಾಳದ ರೋಗಗಳು. ಮತ್ತೆ ಎರಡನೇದು ವ್ಯಾಲ್ವರ್ ಹಾರ್ಟ್ ಡಿಸೀಸ್. ನಾವು ಮೊದಲೇ ಹೇಳಿದಾಗೆ ಕವಾಟಗಳ ರೋಗಗಳು. ಇಲ್ಲಿ ಕವಾಟ ಇರ್ತದಲ್ಲ, ಅದರಲ್ಲಿ ಕವಾಟ ಶಿಂಕ್ ಆಗ್ಬೋದು, ಅದಕ್ಕೆ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಕವಾಟ ಲೀಕ್ ಆಗ್ಬೋದು, ಅದಕ್ಕೆ ರೀಗರ್ಜಿಟೇಷನ್ ಅಂತ ಹೇಳ್ತೀವಿ. ಆಮೇಲೆ ಹುಟ್ಟಿನಿಂದ ಬರುವಂತ ರೋಗಗಳು, ಫಾರ್ ಎಕ್ಸಾಂಪಲ್ ಹಾರ್ಟ್ ಅಲ್ಲಿ ರಂಧ್ರ ಇದೆ ಅಂತ ಹೇಳ್ತೀವಲ್ಲ, ಅದು ಹುಟ್ಟಿನಿಂದ ಬರುವಂತ ರೋಗಗಳು. ಮತ್ತೆ ಬ್ಲೂ ಬೇಬಿ ಸಿಂಡ್ರೋಮ್ಸ್ ಅಂತ, ಮಗು ಹುಟ್ಟಿದ ತಕ್ಷಣ ಬ್ಲೂ ಆಗಿರ್ತದೆ, ನೀಲಿ ಆಗಿರ್ತದೆ. ಸೊ ಈ ರೋಗಗಳೆಲ್ಲ ಹುಟ್ಟಿನಿಂದ ಬರುವಂತ ರೋಗಗಳು. ಇನ್ನು ಕೆಲವು ರೋಗಗಳು ಹೃದಯ ಮಿಡಿತದಲ್ಲಿ ತೊಂದರೆ. ಹೃದಯ ಮಿಡಿತ ಸಾಮಾನ್ಯವಾಗಿ 60ರಿಂದ 100 ಇರ್ತದೆ ದೊಡ್ಡವರಿಗೆ. ಅದು ಕೆಲವೊಮ್ಮೆ ಏರುಪೇರು ಆಗಬಹುದು. ಸೊ ಆ ರೋಗಗಳು ಬರ್ತದೆ. ಇನ್ನು ಕೆಲವೊಮ್ಮೆ ಕಾರ್ಡಿಯೋಮಯೋಪತೀಸ್ ಅಂತ ಬರ್ತದೆ. ಅದು ಕೆಲವೊಮ್ಮೆ ಅನುವಂಶೀಯವಾಗಿ ಬರಬಹುದು. ಮತ್ತೆ ದೊಡ್ಡವರಾಗಿ ಬೆಳೀತಾ ಅದು ನಮಗೆ ಗೊತ್ತಾಗ್ತದೆ. ಸರ್, ನೆಕ್ಸ್ಟ್ ಪರಿಧಮನಿಯ ಅಪಧಮನಿಗಳು ಯಾವುವು? ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಪರಿಧಮನಿಯ ಹೃದಯ ಕಾಯಿಲೆಗಳ ಬಗ್ಗೆ ಆಗಾಗ ಕೇಳ್ತೇವೆ. ದಯವಿಟ್ಟು ಪರಿಧಮನಿ ಕಾಯಿಲೆ ಬಗ್ಗೆ ನಮ್ಗೆ ವಿವರಿಸಿ, ರೋಗ ಲಕ್ಷಣಗಳೇನಂತ ವಿವರಿಸಿ. ಅದು ನಾವಿಲ್ಲಿ ನೋಡ್ತಾ ಇರೋ ಹಾಗೆ ರೆಡ್ ಕಲರ್ ಮಾರ್ಕ್ ಮಾಡಿದೆಯಲ್ಲ, ಅದನ್ನ ಆರ್ಟರೀಸ್ ಅಂತ ಹೇಳಿ, ಕರ್ನರಿ ಆರ್ಟರೀಸ್. ಸಾಮಾನ್ಯವಾಗಿ ಹೃದಯಕ್ಕೆ ಶುದ್ಧ ರಕ್ತನಾಳವನ್ನು ಸಪ್ಲೈ ಮಾಡುವಂಥದ್ದು ಕರ್ನರಿ ಆರ್ಟರೀಸ್. ಸೊ ಅದರಲ್ಲಿ ಮೇನ್ಲಿ 2 ಕರ್ನರಿ ಆರ್ಟರೀಸ್ ಇರ್ತದೆ. ಇದು ಲೆಫ್ಟ್ ಸಿಸ್ಟಮ್ ಅಂತ ಹೇಳ್ತೇವೆ ಮತ್ತೆ ರೈಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಲೆಫ್ಟ್ ಸಿಸ್ಟಮ್ ಅಲ್ಲಿ ಲೆಫ್ಟ್ ಮೇನ್ ಕರ್ನರಿ ಆರ್ಟರಿ ಅಂತ ಇರುತ್ತೆ. ಅದು ಮತ್ತೆ ಡಿವೈಡ್ ಆಗಿ ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿ ಅಂತ, ಇದು ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿ, ಮತ್ತೆ ಲೆಫ್ಟ್ ಸರ್ಕಂಫ್ಲೆಕ್ಸ್ ಆರ್ಟರಿ ಅಂತ ಹೀಗೆ ಹೋಗುತ್ತೆ, ಹಿಂಭಾಗಕ್ಕೆ ಹೋಗ್ತದೆ. ಮತ್ತೆ
ರೈಟ್ ಸೈಡಲ್ಲಿ ಒಂದು ಸಪ್ರೇಟ್ ಆಗಿ ಬರ್ತದೆ, ಅದನ್ನ ರೈಟ್ ಕರ್ನರಿ ಆರ್ಟರಿ ಅಂತ ಹೇಳ್ತೇವೆ. ಅದು ಕೆಲವೊಮ್ಮೆ ಏನಾಗ್ತದೆ, ಅದು ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಕರ್ನರಿ ಆರ್ಟರಿ ಸ್ಟೆನೋಸಿಸ್ ಅಂತ ಹೇಳ್ತೇವೆ. 50 ಭಾಗಕ್ಕಿಂತ ಪರಿಧಿ 50 ಭಾಗಕ್ಕಿಂತ ಜಾಸ್ತಿ ಬ್ಲಾಕ್ ಆದರೆ ಅದು ಸಾಮಾನ್ಯವಾಗಿ ರೋಗ ಲಕ್ಷಣಗಳು ಕಾಣಿಸ್ಕೊಂತವೆ. ನಡೆದ್ರೆ ಸುಸ್ತಾಗೋದು, ನಡೆದ್ರೆ ಎದೆ ನೋವು ಬರೋದು, ನಡೆದ್ರೆ ಏದಿಸು ಬರುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಂತದೆ. ಅವಾಗ ನಾವು ಪರಿಣಿತ ವೈದ್ಯರಲ್ಲಿ ಹೋಗಿ ನಾವು ಪರೀಕ್ಷೆ ಮಾಡಿಸ್ಬೇಕು. ರೋಗ ಲಕ್ಷಣಗಳು ಆ ರೀತಿ ಕಂಡು ಬರ್ತವೆ. ಓಕೆ ಸರ್, ಫೈನ್ ಸರ್. ಸರ್, ಪರಿಧಮನಿಯ ಕಾಯಿಲೆ ಬೆಳೆಯುವ ಅಪಾಯಕಾರಿ ಅಂಶಗಳೇನು? ಖಂಡಿತ ಅದು ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿ ಅದನ್ನ ನಮ್ಗೆ ಸಿಂಪ್ಟಮ್ ಬಂದ ತಕ್ಷಣ ಪರಿಣಿತ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳೋದು ಅತ್ಯಂತ ಸೂಕ್ತ. ಓಕೆ ಸರ್. ಒಂದು ವೇಳೆ ನಾವು ತೋರಿಸ್ಕೊಂಡಿಲ್ಲ, ಹಾಗೆ ಬಿಟ್ಬಿಟ್ರೆ ಏನಾಗ್ತದೆ, ಅದು ಸಪೋಸ್ 70% ಬ್ಲಾಕ್ ಆಗಿರ್ತದೆ, ಅದು ಬ್ಲಾಕ್ ಇನ್ನೂ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಆ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆಗಿ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಒಂದು ಭಾಗ ಮಸಲ್ ಸತ್ತೋಗ್ಬೋದು. ಕೆಲವೊಮ್ಮೆ ಸಡನ್ ಡೆತ್ ಅಂತ ಆಗ್ತದೆ. ಸಡನ್ ಆಗಿ ಇದು ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಾರ್ಟ್ ನಾವು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಒಂದು ಕಂಡೀಷನ್ ಬರುತ್ತೆ. ಅದು ಹಾರ್ಟ್ ಬೀಟ್ ಆಗೋದಿಲ್ಲ, ಸಡನ್ ಆಗಿ ಸ್ಟಾಪ್ ಆಗ್ಬಿಡ್ತದೆ ಹಾರ್ಟ್. ಹಾರ್ಟ್ ಬೀಟ್ ಆಗೋದಿಲ್ಲ, ಸೊ ನಮಗೆ ಪಂಪ್ ಮಾಡೋದಿಲ್ಲ, ಹಾರ್ಟ್ ಎಫೆಕ್ಟಿವ್ ಪಂಪಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಏನಾಗ್ತದೆ, 11 ಸೆಕೆಂಡ್ ಹಾರ್ಟ್ ಪಂಪ್ ಸಪ್ಲೈ ಪಂಪಿಂಗ್ ಇಲ್ಲ ಅಂತಂದ್ರೆ ಇದು ಬ್ರೈನ್ ಸಾಯೋ ಚಾನ್ಸಸ್ ಇರ್ತದೆ, ಬ್ರೈನ್ ಡೆತ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದೊಂದು. ಮತ್ತೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ಪಾರ್ಟ್ ಆ ಭಾಗದ ಇದು ಹಾರ್ಟ್ ಮಸಲ್ ಸತ್ತೋಗ್ತದೆ. ಅದು ಮತ್ತೆ ಒಂದ್ಸರಿ ಸತ್ತೋದ್ರೆ ಅದು ರಿಕವರಿ ಮಾಡೋದು ತುಂಬಾ ಕಷ್ಟ. ಅದರಿಂದ ಆ ಸಿಂಪ್ಟಮ್ಸ್ ಬಂದಾಗ ನೀವು ತಕ್ಷಣ ಪರಿಣಿತ ಡಾಕ್ಟರ್ ಹೋಗಿ ತೋರಿಸ್ಕೊಂಡು ಅತ್ಯಂತ ಸೂಕ್ತವಾಗಿ ಅದೇ. ಓಕೆ ಸರ್. ಸರ್, ಪರಿಧಮನಿಯ ಕಾಯಿಲೆಗಳು ಹೇಗೆ ಮೌಲ್ಯಮಾಪನ ಮಾಡಬಹುದು ಸರ್? ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಅಥವಾ ಗುಣಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ಪರಿಣಿತ ವೈದ್ಯರಲ್ಲಿ ಹೋಗ್ಬೇಕಾಗ್ತದೆ. ಹೋದಾಗ ಅವರು ಕೆಲವು ಪರೀಕ್ಷೆಗಳನ್ನು ಮಾಡ್ತಾರೆ. ಮೊದಲನೇದು ಸಾಮಾನ್ಯವಾಗಿ ECG ಮಾಡ್ತಾರೆ. ECG ನಲ್ಲಿ ಏನಾದರೂ ಬದಲಾವಣೆಗಳು ಕಂಡಾಗ TMT ಅಂತ ಮಾಡ್ತಾರೆ, ಥ್ರೆಡ್ಮಿಲ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ನಡೆಸ್ಬಿಟ್ಟು ಅಥವಾ ಓಡಿಸ್ಬಿಟ್ಟು ECG ಮಾಡ್ತಾರೆ. ಅದ್ರ ಒಂದು ನಿಮಿಷ, ನಮ್ಮ ಕಲರ್ ಒಬ್ಬರು ರೆಡಿ ಇದೆ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ಜೀವನ್ ರೇಖಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಹೇಳಿ ಮೇಡಮ್, ಡಾಕ್ಟರ್ ಜೊತೆಯಲ್ಲಿದ್ದಾರೆ, ಹೇಳಿ ಮೇಡಮ್. ಓಕೆ ಅವರಿಗೆ ವಾಕಿಂಗ್ ಮಾಡಬಾರ್ದು, ಮಾಡಿದ್ರೆ 1 year ಸೈಡ್ ಮಾಡಬಾರ್ದು ಅಂತ ಹೇಳಿ, ಬಟ್ ಅವರಿಗೆ ವಾಕ್ ಮಾಡಿರೋ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದ್ರ ಏನು ಮಾಡೋದಿಲ್ಲ, ಸಿಂಪಲ್ ಎಕ್ಸರ್ಸೈಸ್ ಕೂಡ ಮಾಡೋದಿಲ್ಲ. ಅವರಿಗೆ ಮತ್ತೇನಾದ್ರು ಪ್ರಾಬ್ಲಮ್ ಆಗುತ್ತಾ? ಏನಾದ್ರು ಸರ್ಜರಿ ಆಗಿದೆಯಾ ನಿಮ್ಮ ಅಂಕಲ್ಗೆ? ಏನ್ ಸರ್ಜರಿ ಹೇಳ್ಬೋದಲ್ಲ? ಸ್ಟೆಂಟ್ ಹಾಕಿದಾರ. ಓಕೆ. ವಾಕ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಾ? ಜಾಸ್ತಿ ಮಾಡಬಾರ್ದು ಅಂತ ಹೇಳಿದ್ದಾರೆ, ಬಟ್ ಅವ್ರಿಗೆ ವಾಕ್ ಮಾಡ್ಬೋದಾ? ಆಯ್ತು, ವೇಟ್ ಎಲ್ಲ ಇಟ್ಬೋದಾ? ಮಾಡ್ಬೋದಾ? ವಯಸ್ಸು ಎಷ್ಟಾಗಿದೆ ಹೇಳ್ತೀರಾ? ವಯಸ್ಸು ಅವರಿಗೆ 63 ಆಗಿದೆ. 63. ಆಮೇಲೆ ಇದು ಸ್ಟೆಂಟ್ ಹಾಕಿದ್ಮೇಲೆ ಎಕೋ ಟೆಸ್ಟ್ ಏನಾದರೂ ಮಾಡಿದಾರಾ? ಅದ್ರಲ್ಲಿ ಹಾರ್ಟ್ ಫಂಕ್ಷನ್ ಚೆನ್ನಾಗಿದೆ, ಎಷ್ಟಿದೆ ಅಂತ ಆ ರೀತಿ ಏನಾದರೂ ಹೇಳಿದಾರಾ? ಓಕೆ. ಅವ್ರು ನಡೆದ್ರೆ ಏನು ತೊಂದರೆ ಇಲ್ಲ, ಇದೆ ನಾವು ಮತ್ತೆ ಉಸಿರಾಡಲಿ ತೊಂದರೆ ಏನಾದರೂ ಬರ್ತದಾ? ಯಾಕೆಂದ್ರೆ ಅವರು ನಡೆದ್ರೆ ಪ್ರಾಬ್ಲಮ್ ಆದ್ರೆ ನಡಿಬಾರ್ದು. ಇಲ್ಲಾಂದ್ರೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಡೆದು ಏನಾದ್ರೂ ಸುಸ್ತಾದ್ರೆ ತಕ್ಷಣ ರೆಸ್ಟ್ ತಗೋಬೇಕಾಗ್ತದೆ. ಖಂಡಿತ ಮೇಡಮ್, ನೀವು ಅಪೋಲೋ ಹಾಸ್ಪಿಟಲ್ಗೆ ಹೋಗಿ ನೀವು ಕನ್ಸಲ್ಟ್ ಮಾಡಬಹುದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಮೌಲ್ಯಮಾಪನದ ಬಗ್ಗೆ ಹೇಳ್ತಾ ಇದ್ದೀವಿ. ಮೊದಲು ECG ಮಾಡ್ತಾರೆ. ECG ಏನಾದರೂ ಬದಲಾವಣೆಗಳ ಕಂಡಲ್ಲಿ ನೆಕ್ಸ್ಟ್ TMT ಟೆಸ್ಟ್ ಅಂತ ಮಾಡ್ತಾರೆ. TMT ನಲ್ಲಿ ಅದು ಇಸ್ಕಿಮಿಯಾ ಪಾಸಿಟಿವ್ ಅಂತ ಒಂದು ಕಂಡೀಷನ್ ಬಂದ್ರೆ ನೆಕ್ಸ್ಟ್ ಅವ್ರನ್ನ ಆಂಜಿಯೋಗ್ರಾಮಿ ಸಬ್ಜೆಕ್ಟ್ ಮಾಡ್ತೇವೆ. ಆಂಜಿಯೋಗ್ರಾಮ್ ಅಲ್ಲಿ ನಮಗೆ ತಿಳಿತದೆ ಎಷ್ಟು ಬ್ಲಾಕ್ ಇದೆ, ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇದೆ, ಎಷ್ಟು ನರಗಳು ಬ್ಲಾಕ್ ಆಗಿದೆ. ಮತ್ತೆ ಜೊತೆಗೆ ಎಕೋ ಟೆಸ್ಟ್ ಮಾಡ್ತೇವೆ, ಅದರಲ್ಲಿ ಹಾರ್ಟ್ ಫಂಕ್ಷನ್ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಸೊ ಇವು ಸಾಮಾನ್ಯವಾಗಿ ಮಾಡುವಂತ ಮೌಲ್ಯಮಾಪನ. ಓಕೆ ಸರ್. ಸರ್, ಪರಿಧಮನಿಯ ಕಾಯಿಲೆಗೆ ಚಿಕಿತ್ಸೆಯು ವಿಭಿನ್ನ ವಿಧಾನಗಳು ಯಾವುವು ಸರ್? ಅದರಲ್ಲಿ
ಸಿವಿಯರಿಟಿ ಪ್ರಕಾರ ಮತ್ತೆ ಎಷ್ಟು ರಕ್ತನಾಳಗಳು ಇನ್ವಾಲ್ವ್ ಆಗಿದೆ ಅನ್ನೋ ಪ್ರಕಾರ ನಾವು ಚಿಕಿತ್ಸೆ ಇದು ಮಾಡ್ತೇವೆ. ಮುಖ್ಯವಾಗಿ ಸಿಂಗಲ್ ವೆಸಲ್ ಡಿಸೀಸ್ ಏನಾದರೂ ಸಣ್ಣ ಬ್ಲಾಕ್ ಇದ್ರೆ ಅಥವಾ ಸಿಂಗಲ್ ನರ ಬ್ಲಾಕ್ ಆಗಿದ್ರೆ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತಾರೆ. ಆಂಜಿಯೋಪ್ಲಾಸ್ಟಿನಲ್ಲಿ ಅದು ನ್ಯಾರೋ ಆಗಿರುವಂಥ ಭಾಗವನ್ನು ಬಲೂನ್ ಮೂಲಕ ಇದು ಇಂಗ್ಲಿಸಲಾಗ್ತದೆ, ದೊಡ್ಡದು ಮಾಡಿ ನಂತರ ಅದಕ್ಕೆ ಸ್ಟೆಂಟ್ ಹಾಕ್ತಾರೆ. ಕೆಲವೊಮ್ಮೆ 2 ನರಗಳು ಬ್ಲಾಕ್ ಇದ್ರೂ ಕೂಡ ಆ ಥರ ಮಾಡ್ಬೋದು. ಅದು ಒಂದು ವಿಧಾನ. ಅದಾಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಧಾನ ಸರ್ಜಿಕಲ್ ಅಪ್ರೋಚ್. ಸರ್ಜಿಕಲ್ ಅಪ್ರೋಚ್ ಅಂದರೆ ಬೈಪಾಸ್ ಸರ್ಜರಿ ಮಾಡೋದು. ಸರ್ವೇ ಸಾಮಾನ್ಯವಾಗಿ ಬೈಪಾಸ್ ಸರ್ಜರಿ ಎಲ್ಲ ಕಡೆ ನಡೀತದೆ. ನೆಕ್ಸ್ಟ್ ಬೈಪಾಸ್ ಸರ್ಜರಿ, ಅದರಲ್ಲೂ ಬಹಳಷ್ಟು ವಿಧಾನಗಳಿದೆ ಬೈಪಾಸ್ ಸರ್ಜರಿನಲ್ಲಿ. ಒಂದು ಕಾಲ್ ಇದೆ ಖಂಡಿತ. ಹಲೋ ಹಲೋ ಹಲೋ, ನಮಸ್ತೆ. ಬಿಜಿಎಸ್ ಅಪೋಲೋ ಆಸ್ಪತ್ರೆಯ ಜೀವನ ರೇಖಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಹೇಳಿ ಮೇಡಮ್. ಸರ್ ಆಕ್ಚುಲಿ ನಮ್ಮ ಮದರ್ಗೆ ಏನಂದ್ರೆ ಸ್ವಲ್ಪ ನಡೆದ್ರು ಉಸಿರಾಟ ತೊಂದರೆ ಆಗುತ್ತೆ, ಮತ್ತೆ ಹಾರ್ಟ್ ನೋವು ಅಂದ್ರೆ ಎದೆ ನೋವುತ್ತೆ ಅಂತ ಹೇಳ್ತಾರೆ. ನಾಕೆ ಅಂತ ಹೇಳ್ಬೋದು. ಖಂಡಿತ. ಅದು ಅವರಿಗೆ ನಡೆದ್ರೆ ಸುಸ್ತಾಗ್ತದೆ, ಎದೆ ನೋವು ಬರ್ತದೆ ಅಂತ ಹೇಳ್ತಾರಲ್ಲ, ಇದು ಹೃದ್ರೋಗದ ಸಾಮಾನ್ಯ ಗುಣಲಕ್ಷಣಗಳು. ಅಂದರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. BP ಶುಗರ್ ಏನಾದರೂ ಇದೆಯಾ? ಸರ್ BP ಶುಗರ್ ಏನಿಲ್ಲ, ಬಟ್ ಟೆಸ್ಟ್ ಮಾಡಿದಾಗ ಏನೋ ಹಾರ್ಟ್ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ರು. ಅದು ಏನು ಟೆಸ್ಟ್ ಮಾಡಿದ್ರೆ ಅಂತ ನಿಮಗೆ ಗೊತ್ತಿಲ್ಲ? ಯಾವ ರೀತಿ ಟೆಸ್ಟ್ ಮಾಡಿದ್ರೆ? BP ಶುಗರ್ ಮತ್ತೆ ಹಾರ್ಟಲ್ಲಿ TMT ಟೆಸ್ಟ್ ಏನಾದರೂ ಮಾಡಿದ್ದಾರಾ? ಇಲ್ಲ, ಅದು ಗೊತ್ತಾಗಬೇಕಾಗ್ತದೆ. TMT ಟೆಸ್ಟ್ ಮಾಡಿದ್ರೆ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ನೀವು ವೈದ್ಯರಲ್ಲಿ ಬಂದು ಕಾಣಬೇಕಾಗ್ತದೆ. ಕಂಡ್ರೆ ನಾವೆಲ್ಲ ಪರೀಕ್ಷೆ ಮಾಡಿ ನೋಡ್ತೇವೆ. ಖಂಡಿತ ಸಿಗುತ್ತೆ. ನೀವು ಅಪೋಲೋ ಹಾಸ್ಪಿಟಲ್ಗೆ ಬಂದ್ಬಿಟ್ಟು ನೀವು ಡಾಕ್ಟರ್ ಲಕ್ಷ್ಮಣ ನಾರಾಯಣ್ ಸರ್ ಅವರನ್ನ ಭೇಟಿ ಆಗ್ಬೇಕು ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡ್ರೆ ನೀವು ಅಲ್ಲಿ ಭೇಟಿ ಆಗ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ ಆದ ನಂತರ ಮತ್ತೆ ಬರ್ತೀವಿ, ಕಾಯ್ತಾರೆ. ಎಲ್ಲರಿಗೂ ನಮಸ್ತೆ. ಅಪೋಲೋ ಬಿಜಿಎಸ್ ಆಸ್ಪತ್ರೆ ಅರ್ಪಿಸುವ ಜೀವನ ರೇಖಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಮ್ಮ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್, ಪರಿಧಮನಿಯ ಕಾಯಿಲೆ ಚಿಕಿತ್ಸೆ ವಿಭಿನ್ನ ವಿಧಾನಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಮೊದಲನೇ ನಾನು ಹೇಳಿದ್ದು ಆಂಜಿಯೋಪ್ಲಾಸ್ಟಿ ಅಂತ. ಆಂಜಿಯೋಪ್ಲಾಸ್ಟಿ ಅಂದ್ರೆ ತೊಡೆಯ ರಕ್ತನಾಳದ ಮೂಲಕ ಒಂದು ಬಲೂನ್ ತೋರಿಸಿ ಅದನ್ನ ಸ್ಟೆನೋಸಿಸ್ ಆಗಿರುವಂತಹ ಭಾಗವನ್ನು ದೊಡ್ಡದು ಮಾಡಿ ನಂತರ ಅದಕ್ಕೆ ಸ್ಟೆಂಟ್ ಹಾಕುವಂಥದ್ದು, ಅದು ಆಂಜಿಯೋಪ್ಲಾಸ್ಟಿ ವಿಧಾನ ಅಂತ ಹೇಳ್ತೀವಿ. ಓಕೆ ಸರ್. ಇಲ್ಲಿ ನೆಕ್ಸ್ಟ್ ಸರ್ಜಿಕಲ್ ವಿಧಾನ. ಸರ್ಜಿಕಲ್ ವಿಧಾನ ಅಂತಂದ್ರೆ ಬೈಪಾಸ್ ಸರ್ಜರಿ ಅಂತ ನಾವು ಕೇಳಿದ್ದೇವೆ. ಅದರಲ್ಲಿ ಓಪನ್ ಹಾರ್ಟ್ ಸರ್ಜರಿ, ಅದು ಎದೆಯ ಮೂಳೆಯನ್ನು ಓಪನ್ ಮಾಡಿ ಅನಂತರ ರಕ್ತನಾಳಕ್ಕೆ ನರಗಳನ್ನು ಜೋಡಿಸುವುದು. ಇಲ್ಲಿ ಕಾಯಿಲೆ ಆಗಿರ್ತಾರೆ ರಕ್ತನಾಳದಿಂದ ಕೆಳಗಡೆ ನರಗಳಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ. ಆ ರೀತಿ ಎದೆ ಮೂಳೆಯನ್ನು ಓಪನ್ ಮಾಡಿ ಹಾರ್ಟ್ ಅಪ್ರೋಚ್ ಮಾಡಿ ಬೈಪಾಸ್ ಸರ್ಜರಿ ಮಾಡಲಾಗ್ತದೆ. ಅದರಲ್ಲಿ ಬಹಳಷ್ಟು ವಿಧಾನಗಳಿದ್ದಾವೆ. ಹಾರ್ಟ್ ಅನ್ನು ನಿಲ್ಲಿಸ್ಬಿಟ್ಟು ಬೈಪಾಸ್ ಮೂಲಕ ನಿಲ್ಲಿಸಿ ಮಾಡುವಂಥದ್ದು, ಹಾರ್ಟ್ ನಿಲ್ಲಿಸಿ ಸ್ಟಾಪ್ ಮಾಡಿ ರಕ್ತನಾಳ ಜೋಡಿಸುವಂಥದ್ದು. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್? ಶಾರದಾ ದೇವಿ ನಗರ. ಹೇಳಿ ಮೇಡಮ್, ಡಾಕ್ಟರ್ ಇಲ್ಲೇ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ ಮೇಡಮ್. ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ. ಓಕೆ, ನಿಮ್ಮ ವಯಸ್ಸು 26. ಓಕೆ. ಅಲ್ಲ, ಆಕ್ಸಿಜನ್
ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಅಂತಂದ್ರೆ ಹೇಗೆ ಟೆಸ್ಟ್ ಮಾಡಿದ್ರಿ ನೀವು? ಹೇಗೆ ಗೊತ್ತಾಯ್ತು ನಿಮ್ಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಅಂತ? ನಾವಂದ್ರೆ ಡಾಕ್ಟರ್ ಹೇಳಿದ್ರು ನನಗೆ actually ಇವಾಗ ಕಾಮಾಕ್ಷಿ ಹಾಸ್ಪಿಟಲಲ್ಲಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನನಗೆ 1 ವರ್ಷ ಬರ್ತಿಲ್ಲ. ಅದರೊಳಗೆಲ್ಲ ಪ್ರತಿಯೊಂದು ಎಕೋ ಟೆಸ್ಟ್. ಅಲ್ಲ, ಬಹಳಷ್ಟು ಕಾಯಿಲೆಗಳಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತದೆ. ಹಾರ್ಟ್ ಕಾಯಿಲೆ ಅಂತಲೂ ಹೇಳಿ ಒಂದೇ ಕಾಯಿಲೆ ಅಂತ ಹೇಳಕ್ಕಾಗಲ್ಲ. ಈಗ ನೀವು ಬಂದಿರೋ ಕೋವಿಡ್ ಅಲ್ಲಿ ಕೂಡ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಯಾವ ರೀತಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆ ಅಂತ ನೋಡ್ಬೇಕು. ನೀವು ಬ್ಲಡ್ ಟೆಸ್ಟ್ ಮಾಡಿ ಹೇಳಿದ್ರೋ ಅಥವಾ ಒಂದು ಮಷಿನ್ ಯೂಸ್ ಮಾಡಿ ಹೇಳ್ತಾರೆ, SPO ಅಂತ ಒಂದು ಇರುತ್ತೆ, ಅದನ್ನೇನಾದ್ರೂ ಹೇಳಿದ್ರೆ ಗೊತ್ತಿಲ್ಲ. ಬ್ಲಡ್ ಟೆಸ್ಟ್ ಏನ್ ಹೇಳಿ? ಬ್ಲಡ್ ಟೆಸ್ಟ್ ಅಲ್ಲಿ ಬ್ಲಡ್ ಟೆಸ್ಟ್ ಅದು ಯಾವ ಟೆಸ್ಟ್ ಮಾಡಿದ್ರು ಅಂತ ಹೇಳ್ಬಹುದಂತ ತಾವು? ಸರ್ ಅದು ರಿಪೋರ್ಟ್ ಮನೆಗಿದೆ ಸರ್. ಅದಕ್ಕೆ ನಾನು ಫ್ಲಾಶ್ ಟೆಸ್ಟ್ ಮಾಡ್ಬೋದು ನಾನು ಆಫೀಸಲ್ಲಿ ಬರ್ತದೆ. ಅದ್ರಲ್ಲಿ ಆಕ್ಸಿಜನ್ ಲೆವೆಲ್ ಅಂದ್ರೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಇದೆಯೋ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಇದೆಯೋ, ಆ ಥರ ಕೆಲವು ನಮಗೆ ಸೂಕ್ತವಾಗಿ ಗೊತ್ತಾಗಬೇಕಾಗ್ತದೆ. ಟೆಸ್ಟ್ ಏನಾದ್ರು ತಗೊಂಬಂದು ತೋರಿಸಿದ್ರೆ ನಾವು ಇದು ವಿಚಾರ ಮಾಡ್ಬೋದು. ಮಂಡೇ ಅವೈಲೇಬಲ್ ಇರುತ್ತೆ ಮಂಡೇ ಸಾಯಂಕಾಲ ಅವೈಲೇಬಲ್ ಇರುತ್ತೆ. ಮಂಡೇ ಸಂಜೆ ನೀವು ಅಪೋಲೋ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ ಡಾಕ್ಟರ್ಗೂ ಅಲ್ಲೇ ಸಿಗ್ತಾರೆ ನಿಮ್ಗೆ. ಥ್ಯಾಂಕ್ ಯು. ಹೇಳಿ ಟೈಮಿಂಗ್ಸ್ ಸರ್. ಟೈಮಿಂಗ್ ಯಾವ್ದು? 3:30 ಆದ್ಮೇಲೆ ನಿಮ್ಗೆ ಅಪೋಲೋ ಹಾಸ್ಪಿಟಲ್ ಸಿಗ್ತಾರೆ. ಅಪ್ ಟು 7 ಸರ್, 7, 8. ಓಕೆ, 3:30 to 5 o'clock ನಿಮ್ಗೆ ಅಪೋಲೋ ಹಾಸ್ಪಿಟಲ್ ಸಿಗ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹೃದಯ ಶಸ್ತ್ರಚಿಕಿತ್ಸೆ ಮಾಡಲು ಅಪೋಲೋ BGS ಆಸ್ಪತ್ರೆ ಹೇಗೆ ಸುರಕ್ಷಿತ ಸರ್? ಖಂಡಿತ. ಯಾಕಂದ್ರೆ ಈ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ಕಡೆಗೂ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಒಂದು ಹಾಸ್ಪಿಟಲ್ ಹೋದ್ರೆ ಈ ಹಾಸ್ಪಿಟಲ್ ಸೂಟಬಲ್ ಆಗಿಲ್ಲ, ಯಾವ ರೀತಿ ಮಾಡೋದು. ಆಕ್ಚುಲಿ ಅಪೋಲೋ ನಿಮಗೆ ಗೊತ್ತಿರೋ ಹಾಗೆ ಅಪೋಲೋ ಒಂದು ದೊಡ್ಡ ಬ್ರಾಂಡ್ ಆಕ್ಚುಲಿ ಸಂಸ್ಥೆ. ಇಂಡಿಯಾ ಹೌದು ಸರ್. ಸಂಸ್ಥೆ, ದೊಡ್ಡ ಸಂಸ್ಥೆ. ಸೊ ಯಾವುದೇ ರೀತಿಯ ಕಾಂಪ್ರಮೈಸ್ ಇರೋದಿಲ್ಲ ಅಲ್ಲಿ. ಚಿಕಿತ್ಸೆ ವಿಧಾನಕ್ಕೆ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ಪರಿಣಿತ ವೈದ್ಯರಿದ್ದಾರೆ. ಮತ್ತೆ ಎಲ್ಲ ಸ್ಪೆಷಾಲಿಟೀಸ್ಗಳು ಕೂಡ ಒಂದೇ ಸೂರಿನಡಿ ಇರ್ತದೆ. ಸಪೋಸ್ ನಾವು ಹಾರ್ಟ್ ಸರ್ಜರಿ ಮಾಡಿದಾಗ ಬಹಳಷ್ಟು ಕಾಂಪ್ಲಿಕೇಶನ್ ಬರಬಹುದು. ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಬ್ರೈನ್ ಪ್ರಾಬ್ಲಮ್, ಸ್ಟ್ರೋಕ್, ಆ ರೀತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಎಲ್ಲ ರೀತಿಯ ಪರಿಣಿತರು ಕೂಡ ಇದ್ದಾರೆ. ಸೊ ನಾವು ಏನು ಪ್ರಾಬ್ಲಮ್ ಆದರೂ ಕೂಡ ಪರಿಣಿತರು ಕನ್ಸಲ್ಟ್ ಮಾಡಿ ತಕ್ಕಂತೆ ಟ್ರೀಟ್ಮೆಂಟ್ ತಗೋಬಹುದು. ಮತ್ತೆ ವೈದ್ಯರು ಕೂಡ ಎಲ್ಲ ಪರಿಣಿತ ವೈದ್ಯರು, 15-20 ವರ್ಷ, ಮಿನಿಮಮ್ 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು, ಸಾವಿರಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರುವಂಥದ್ದು, ಮತ್ತೆ ಬಹಳಷ್ಟು ಕಾಂಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಟ್ರೀಟ್ ಮಾಡಿರುವಂಥದ್ದು, ಆ ರೀತಿ ವೈದ್ಯರೆಲ್ಲ ಇದ್ದಾರೆ. ಮತ್ತೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಮಷಿನರಿ ಇರ್ಬೋದು, ಮ್ಯಾನ್ ಪವರ್ ಇರ್ಬೋದು, ಪರಿಣಿತ ನರ್ಸಸ್ ಆಗಲಿ ಅಥವಾ ಅನಸ್ಥೆಟಿಸ್ಟ್ ಆಗಲಿ, ವೈದ್ಯರಾಗಲಿ ಪ್ರತಿಯೊಬ್ಬರು ಪರಿಣಿತರಿದ್ದಾರೆ. ಸೊ ಅದರಿಂದ ಸುರಕ್ಷಿತ ಅಂತ ನಾವು ಹೇಳ್ಬೋದು ಸರ್. ಅಲ್ಲಿ ಬರುವಂತ ಪೇಷಂಟ್ಸ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತ ಎಲ್ಲ ರೀತಿ ಎಲ್ಲ ಸಾಮಾಜಿಕ ಎಲ್ಲ ಪೇಷಂಟ್ಗಳಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದು ಗೌರ್ಮೆಂಟ್ ಸ್ಕೀಮ್ಸ್ ಪೇಷಂಟ್ ಆಗಿರ್ಬೋದು, ಅಥವಾ ಕಂಪನಿ ಪೇಷಂಟ್ಸ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಪೇಷಂಟ್ ಆಗಿರ್ಬೋದು, ಅಥವಾ ಕ್ಯಾಶ್ ಪೇಷಂಟ್ ಆಗಿರ್ಬೋದು, ಎಲ್ಲ ರೀತಿಯ ಪೇಷಂಟ್ಗಳಿಗೂ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಅತ್ಯಂತ ಸುರಕ್ಷಿತವಾಗಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಫೈನ್ ಸರ್. ಸರ್, ಅಪೋಲೋ BGS ಆಸ್ಪತ್ರೆಯಲ್ಲಿ ಹೃದಯ ವಿಜ್ಞಾನಿಗಳ ತಂಡ ಹೇಗಿದೆ, ಮತ್ತೆ ಮೂಲ ಸೌಕರ್ಯಗಳು, ಸೌಲಭ್ಯಗಳಿರ್ಬೋದು, ಮತ್ತು ಕ್ಯಾತ್ ಲ್ಯಾಬ್ ಬಗ್ಗೆ ದಯವಿಟ್ಟು. ಖಂಡಿತ ನಾನು ಹೇಳಿದಾಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಮ್ಯಾನ್ ಪವರ್ ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ತುಂಬಾ 20 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ವೈದ್ಯರಿದ್ದಾರೆ, ಪರಿಣಿತ ವೈದ್ಯರು. ಮತ್ತೆ ಈ ಪ್ರಪಂಚದಲ್ಲಿ ಏನೇನು ನಾವು ಉಪಯೋಗಿಸ್ತಾ ಇದ್ದೇವೆ ಕಾಯಿಲೆ ಟ್ರೀಟ್ ಮಾಡಲಿಕ್ಕೆ, ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿದೆ. ಸೊ ಪ್ರತಿಯೊಂದೂ ಅಪ್ಡೇಟ್ ಆಗಿದೆ. ಯಾವ ತರ ಪೇಷಂಟ್ ಬಂದ್ರು ಕೂಡ ಅದನ್ನ ರಿಕವರಿ ಮಾಡುವಂತ ಎಲ್ಲಾ ಸೌಲಭ್ಯ ನಮ್ಮಲ್ಲಿದೆ. ಓಕೆ ಸರ್, ಪೇಷಂಟ್ಸ್ ಗಳಿಗೆ ಫಾರ್ ಎಕ್ಸಾಂಪಲ್ ಸರ್, ನಿಮ್ಮ ಆಸ್ಪತ್ರೆಗೆ ಫಾರ್ ಎಕ್ಸಾಂಪಲ್ ಅಪೋಲೋ BGS ಹಾಸ್ಪಿಟಲ್ಗೆ ಬರ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಅಪೋಲೋ ಅಂದ್ರೆ ತುಂಬಾ ಪಬ್ಲಿಕ್ ಒಪಿನಿಯನ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದೇನಂದ್ರೆ ನಾವು ಮೊದಲೇ ಹೇಳಿದಾಗ ನಿಮಗೆ ನಾವು ಎಲ್ಲಾ ರೀತಿಯ ಪೇಷಂಟ್ಗಳಿಗೂ ಟ್ರೀಟ್ ಮಾಡುವಂತ ಮಾಡ್ತೇವೆ. ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು, ಈಗ ಇದೆಯಲ್ಲ ಆರೋಗ್ಯಶ್ರೀ ಅಥವಾ ಯಶಸ್ವಿನಿ ಪ್ರೋಗ್ರಾಮ್, ಎಲ್ಲಾ ರೀತಿಯ ಪೇಷಂಟ್ಗಳು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಆದ್ರೆ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ಆ ಪೇಷಂಟ್ ನಾವು ಅಸೆಸ್ ಮಾಡಬೇಕಾಗುತ್ತೆ. ಅವ್ರ ಕಾಂಪ್ಲಿಕೇಶನ್ ಎಷ್ಟಿದೆ, ತುಂಬಾ ಕಾಂಪ್ಲಿಕೇಶನ್ ಜಾಸ್ತಿ ಇದ್ರೆ ಖಂಡಿತ ಅದು
ಜಾಸ್ತಿ ದಿವಸ ಹಾಸ್ಪಿಟಲ್ ಇರಬೇಕಾಗುತ್ತೆ. Okay, sir. ಅದ್ರದ್ದು ಇದು ಖರ್ಚು ಜಾಸ್ತಿ ಬರುವಂತದ್ದು ಇರ್ತದೆ. Okay, sir. ಮತ್ತೆ ಕೆಲವು ರಿಸ್ಕ್ ಎಲ್ಲ ತುಂಬಾ ಇರುತ್ತೆ. ಅದೆಲ್ಲ ಪ್ರತಿಯೊಂದನ್ನು ಪೇಷಂಟ್ ಮತ್ತೆ ಪೇಷಂಟ್ ರಿಲೇಟಿವ್ ಮುಂದೆ ನಾವು ಡಿಸ್ಕಸ್ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ. ಪ್ರತಿಯೊಂದು ಲೆವೆಲಲ್ಲೂ ಪೇಷಂಟ್ ರಿಲೇಟಿವ್ಸ್ ಮುಂದೆ ಪೇಷಂಟ್ ಮುಂದೆ ಡಿಸ್ಕಸ್ ಮಾಡ್ತೇವೆ. ಓಕೆ ಸರ್. ಸರ್ ನಿಮಗೆ ಇನ್ನೊಂದು ಕ್ವಶನ್ ಸರ್, ಪರಿಧಮನಿಯ ಕಾಯಿಲೆಗೆ ಚಿಕಿತ್ಸೆ ನೀಡುವ ವಿಧಾನ ಯಾವುದು ಸರ್? ಅದೇ ನಾನು ಈಗ ಹೇಳಿದಾಗೆ ವಿಧಾನಗಳು. ವಿಧಾನಗಳು ಹಾ, ಸರ್. ಈಗ ಮುಖ್ಯವಾಗಿ ಸರ್ ಒಂದು ಕಾಲ್ ಇದೆ ಸರ್, ಒಂದು ಕಾಲ್ ತಗೊಂಡೋಣ. ಹಲೋ ಹಲೋ, ಅಮ್ಮ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದಮ್ಮ? ನಾವು ನಂಜನಗೂಡಿಂದ. ನಂಜನಗೂಡಿಂದ. ಅಮ್ಮ ಹೇಳಿ, ಏನ್ ಸಮಸ್ಯೆ ಇದೆ? ಡಾಕ್ಟರ್ ಇಲ್ಲೇ ಇದ್ದಾರೆ, ಹೇಳಿ ಅಮ್ಮ. ಹಲೋ, ಕಾಲ್ ಕಟ್ ಆಯ್ತು. ಸರ್, ಪರಿಧಮನಿಯ ಕಾಯಿಲೆ ಚಿಕಿತ್ಸೆ ನೀಡುವ ವಿವಿಧ ವಿಧಾನಗಳ ಬಗ್ಗೆ ಹೇಳ್ತಾ ಇದ್ರಿ. ಖಂಡಿತ. ಅದು ನಾನು ಮೊದಲೇ ಹೇಳಿದಾಗೆ ಆಂಜಿಯೋಪ್ಲಾಸ್ಟಿ ಅಂತ ಆಗಲೇ ಹೇಳಿದೆ. ಅನಂತರ ಸರ್ಜರಿ, ಬೈಪಾಸ್ ಸರ್ಜರಿಗಳು. ಸರ್, ಬೈಪಾಸ್ ಸರ್ಜರಿಯಲ್ಲಿ 2-3 ವಿಧಾನಗಳಿದೆ. ಓಕೆ ಸರ್. ಒಂದು ನಾನು ಹೇಳಿದಾಗ ಅಲ್ಲಿ ಚಿತ್ರದಲ್ಲಿ ನೋಡಿದ ಹಾಗೆ ಎದೆಯ ಮೂಳೆಯನ್ನು ಓಪನ್ ಮಾಡಿ ಅನಂತರ ಹಾರ್ಟ್ ಸ್ಟಾಪ್ ಮಾಡಿ ಅನಂತರ ಬೈಪಾಸ್ ಸರ್ಜರಿ ಮಾಡುವಂಥದ್ದು. ಇನ್ನೊಂದು ಹಾರ್ಟು ಬೀಟಿಂಗ್ ಹಾರ್ಟಲ್ಲಿ ಕೂಡ ಹಾರ್ಟ್ ಸ್ಟಾಪ್ ಮಾಡಿದ್ರೆ ಬೀಟಿಂಗ್ ಹಾರ್ಟಲ್ಲಿ ಕೂಡ ಬೈಪಾಸ್ ಸರ್ಜರಿ ಮಾಡುವಂಥದ್ದು. ಆಮೇಲೆ ಈಗ ಹೊಸದಾಗಿ ನಾವು ಮಾಡ್ತಾ ಇರೋದು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ, ಸಣ್ಣ ಕೀ ಹೋಲ್ ಇನ್ಸಿಷನ್ ಇಂದ ಬೈಪಾಸ್ ಸರ್ಜರಿ ಮಾಡುವಂಥದ್ದು. ಓಕೆ ಸರ್. ಸರ್, ಕೀ ಹೋಲ್ ಅಂದ್ರೆ ಯಾವ ರೀತಿ ಸರ್? ತೊಂದರೆ ಇಲ್ಲ. ಓಕೆ ವೀಕ್ಷಕರೇ, ಒಂದು ಚಿಕ್ಕ ಬ್ರೇಕ್ ಅಂತ ತಗೋತೀನಿ, ಮತ್ತೆ ವಾಪಸ್ ಬರ್ತೀನಿ, ಕಾಯ್ತೇನೆ. ಅಪೋಲೋ ಬಿಜಿಎಸ್ ಆಸ್ಪತ್ರೆ ಅರ್ಪಿಸುವ ಜೀವನ್ ರೇಖಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಲಕ್ಷ್ಮೀ ನಾರಾಯಣಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರು, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೇಳಿ, ನೀವು ಕೂಡ ಕ್ವಶನ್ ಮಾಡ್ಬಿಟ್ಟು ಸರ್ ಹತ್ರ ನೀವು ತಿಳ್ಕೊಬಹುದು. ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ಫೋನ್ ಮುಖಾಂತರ ನಿಮಗೆ ಕೊಡ್ತಾರೆ. ನೀವು ಕೂಡ ನೇರವಾಗಿ ಅಪೋಲೋ ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ನೀವು ಕೂಡ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತಾ, ಸರ್ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಇವತ್ತಿನವರೆಗೂ ಎಷ್ಟು ಪೇಷಂಟ್ಗಳನ್ನ ಇವತ್ತು, ಯಾಕಂದ್ರೆ ಅಪೋಲೋ ಆಸ್ಪತ್ರೆ ಅಂತಂದ್ರೆ ತುಂಬಾ ದೊಡ್ಡ ಸಂಸ್ಥೆ, ಭಾರತದಾದ್ಯಂತ ತುಂಬಾ ದೊಡ್ಡ ಸಂಸ್ಥೆ, ಅಂದ್ರೆ ತುಂಬಾ ದೊಡ್ಡ ಸಂಸ್ಥೆ. ಅದರಲ್ಲೂ ನಮ್ಮ ಮೈಸೂರಿನಲ್ಲಿ ಅಪೋಲೋ ಆಸ್ಪತ್ರೆ ಅಪ್ ಟು ನಿಮ್ಗೆ ಚಾಮರಾಜನಗರದಿಂದ ಹಿಡಿದು ಮಂಡ್ಯ ಇರ್ಬೋದು, ಅಥವಾ ಈ ನಮ್ಮ ಮೈಸೂರು ಭಾಗ ಇರ್ಬೋದು, ಶ್ರೀಕೋಟೆ ಇರ್ಬೋದು, ಈ ಭಾಗದಲ್ಲೆಲ್ಲ ಜನ ಫಸ್ಟ್ ಯಾವುದೇ ಸಮಸ್ಯೆ ಬಂದ್ರು ಅಪೋಲೋ ಆಸ್ಪತ್ರೆ ಅಂತ ಹೇಳ್ತಾರೆ. ಸೊ ಏನ್ ಸರ್ ವಿಶೇಷತೆ ಅಪೋಲೋ ಆಸ್ಪತ್ರೆ? ಯಾಕೆ ಜನಗಳು, ಹಳ್ಳಿ ಜನಗಳು ಅಷ್ಟೇ ಫಸ್ಟ್ ಏನು ಬಂದು ಭೇಟಿ ಆಗುವಂಥದ್ದು ಅಪೋಲೋ ಹಾಸ್ಪಿಟಲ್? ಸರ್ ಏನ್ ವಿಶೇಷತೆ ಸರ್? ನನಗೆ ಗೊತ್ತಿರೋ ಹಾಗೆ ಈ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಹೈ ಎಂಡ್ ಹಾಸ್ಪಿಟಲ್ ಮಾತ್ರ ದೊರಕುವಂಥದ್ದು. ಕಾರ್ಡಿಯಾಕ್ ಸರ್ಜರಿ ಇರ್ಬೋದು, ಕಾರ್ಡಿಯಾಲಜಿ ಸ್ಪೆಷಾಲಿಟಿ ಸರ್ವಿಸಸ್ ಇರ್ಬೋದು, ಅಥವಾ ಪ್ರತಿಯೊಂದು ಸ್ಪೆಷಾಲಿಟಿ ಸರ್ವಿಸಸ್ ದೊಡ್ಡ ಹಾಸ್ಪಿಟಲ್ಗಳು ಮಾತ್ರ ದೊರಕೋದು. ಅದು ಇವಾಗ ಅಪೋಲೋ ಹಾಸ್ಪಿಟಲ್ ಎಲ್ಲ ರೀತಿಯ ಸೌಕರ್ಯನ ದೊರಕುತ್ತೆ. ಎಲ್ಲ ರೀತಿಯ ಸ್ಪೆಷಾಲಿಟಿ ಸರ್ವಿಸಸ್ ಇದೆ. ಮತ್ತೆ ಎಲ್ಲ ಸಾಮಾಜಿಕ ವರ್ಗದ ಜನರು ಕೂಡ ಟ್ರೀಟ್ಮೆಂಟ್ ತಗೋಬಹುದು. ಸೊ ಯಾರಿಗೂ ಅಲ್ಲಿ ಭೇದ ಭಾವ ಇರೋದಿಲ್ಲ. ಈಗ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಕೂಡ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮತ್ತೆ ನುರಿತ ತಜ್ಞರು ಇದ್ದಾರೆ, 30 ವರ್ಷ 40 ವರ್ಷದಿಂದ ಕೆಲಸ ಮಾಡ್ತಿರೋರು ಇದ್ದಾರೆ. ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರುವಂಥ ತಜ್ಞರು ಇದ್ದಾರೆ. ಮತ್ತೆ ಎಲ್ಲ ಸ್ಪೆಷಾಲಿಟಿಗಳು ಒಂದೇ ಸೂರಿನಡಿ ದೊರಕುತ್ತದೆ. ಸೊ ಅದರಿಂದ ಪ್ರತಿಯೊಂದು ಪೇಷಂಟ್ಗೂ ಎಲ್ಲ ರೀತಿಯ ಸರ್ವಿಸಸ್ ಬರುತ್ತೆ. ಓಕೆ ಸರ್. ಸರ್, ಅಪೋಲೋ ಆಸ್ಪತ್ರೆ ಇನ್ನೂ ತುಂಬಾ ಅಂದ್ರೆ ಈ ಹಳ್ಳಿ ಜನಗಳಿಗೆ ಇನ್ನೂ ಮುಟ್ಟಿಲ್ಲ ಅಂತ ಎಲ್ಲಾದ್ರೂ ಅನಿಸುತ್ತಾ ನಿಮ್ಗೆ? ಯಾಕಂದ್ರೆ ನಾವು ಕೇಳಿದ ಪ್ರಕಾರ ಅಪೋಲೋ ಆಸ್ಪತ್ರೆ ಅಂತ ಅಂದ್ರೆ ಬಾಟಮ್ ಅಂದ್ರೆ ತುಂಬಾ ಕೇಳೋರ್ಗೆ ಸ್ಲಮ್ ಅಲ್ಲಿ ಕೂಡ ಕಾಯಿಲೆ ಬೀಳುವಂತ ವ್ಯಕ್ತಿನೂ ಕೂಡ ಅಪೋಲೋ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಂತ ನಾನು ಕೇಳಿದ್ದೀನಿ. ಸೊ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಸರ್? ಖಂಡಿತ ಅದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಅಪೋಲೋ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯ ಪೇಷಂಟ್ಗಳು. ಸರ್ ಒಂದು ಕಾಲ್ ಇದೆ ಸರ್. ಹಲೋ ಸರ್, ನಮಸ್ತೆ.
ಸರ್ ದಯವಿಟ್ಟು ಸ್ವಲ್ಪ ಜೋರ ಕಾಲ್ ಮಾತಾಡ್ತೀರಾ? ನಮಸ್ತೆ ಸರ್, ಚಂದನ್ ಸರ್ ನಮಸ್ತೆ. ಜೀವನ್ ರೇಖಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಡಾಕ್ಟರ್ ಇದ್ದಾರೆ, ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ಓಕೆ, ಅಂದ್ರೆ ನಿಮ್ಮ ತಂದೆ ಮತ್ತೆ ನಿಮ್ಮ ತಾತ ದೊಡ್ಡಮ್ಮ 3 ಜನನು ಕೂಡ ಹಾರ್ಟ್ ಪ್ರಾಬ್ಲಮ್ ಇಂದ ಎಕ್ಸ್ಪೈರ್ ಆಗಿದ್ದು. ಓಕೆ, ಈಗ ನಿಮ್ಮ ಸಮಸ್ಯೆ ಅಂದ್ರೆ ನಿಮಗೆ ವಯಸ್ಸು ಎಷ್ಟು? 22 ಸರ್. ಸಾಮಾನ್ಯವಾಗಿ 22 ಅಂದ್ರೆ ತುಂಬಾ ಬೇಗ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ. ಬಟ್ ಫ್ಯಾಮಿಲಿನಲ್ಲಿ ಹಾರ್ಟ್ ಡಿಸೀಸ್ ಯಾರಿಗಾದ್ರೂ ಇದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್. ಅವ್ರು ಹೇಳ್ತಾ ಇದ್ದಾರೆ ಅವರ ತಂದೆ ಮತ್ತೆ ತಾತ ಮತ್ತು ದೊಡ್ಡಮ್ಮ. ಹೌದು, ಅವರಿಗೆ 65 ವರ್ಷಕ್ಕಿಂತ ಮುಂಚೆ ಹಾರ್ಟ್ ಪ್ರಾಬ್ಲಮ್ ಬಂದಿದ್ರೆ ಮಕ್ಕಳಿಗೆ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಹೆರಿಡಿಟಿನಾ ಸರ್? ಸಾಮಾನ್ಯವಾಗಿ ಹೆರಿಡಿಟಿ ಇರುತ್ತೆ, ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಒಂದ್ಸರಿ ಬಂದು ತೋರಿಸ್ಕೊಳ್ಳಿ. ಎದೇನೋ ಬರ್ತಾ ಇದ್ರೆ ಒಂದ್ಸರಿ ಬಂದು ತೋರಿಸ್ಕೊಳ್ಳಿ. ಯಾಕೆಂದ್ರೆ ನಾವು ಕೆಲವೊಮ್ಮೆ 20 ವರ್ಷದವರೆಗೂ 25 ವರ್ಷದವರೆಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಇರುವಂತ ನೋಡಿದ್ದೇವೆ. ಎದುರ್ಕೊಳ್ಳುವಂಥದ್ದು ಏನು ಬೇಡ, ಬಟ್ ಒಂದ್ಸರಿ ಬಂದು ತೋರಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇವತ್ತಿನ ದಿನದಲ್ಲಿ ಇತ್ತೀಚೆಗೆ ಯುವಕರಿಗೆ ಜಾಸ್ತಿ ಈ ಹಾರ್ಟ್ ಸಮಸ್ಯೆ, ಅಂದ್ರೆ ಈ 30 ವರ್ಷ ಆದ ನಂತರ ಕಾಯಿಲೆ ಹಾರ್ಟ್ ಎದೆನೋವು ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಸರ್? ಒಂದು ಕಾಲದಲ್ಲಿ ನಾವು ಹೇಗೆ ನಂಬಿದ್ದಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಅಂದ್ರೆ ಎಸ್ಪೆಷಲಿ ಶ್ರೀಮಂತರ ಕಾಯಿಲೆ 45 ವರ್ಷ ಆದ ನಂತರ ಬರುತ್ತೆ ಹಾಗೆ ಸರ್. ಬಟ್ ಇವಾಗ ಏನಾಗಿದೆ, ನಾವು ಈವನ್ 25 ವರ್ಷ 28 ವರ್ಷ 30 ವರ್ಷದವರೆಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಹೌದು ಸರ್. ತುಂಬಾ ಅದೇನಾಗುತ್ತೆ, ಎಸ್ಪೆಷಲಿ ಸ್ಮೋಕರ್ಸ್, ತುಂಬಾ ಹೆವಿ ಸ್ಮೋಕರ್ಸ್ ಅಂತ ಏನ್ ಹೇಳ್ತೀವಿ, ಚೈನ್ ಸ್ಮೋಕರ್ಸ್. ಸ್ಮೋಕಿಂಗ್ ಇಸ್ ಒನ್ ಆಫ್ ದ ವರ್ಸ್ಟ್ ಫ್ಯಾಕ್ಟರ್ ಫಾರ್ ಗೆಟಿಂಗ್ ಹಾರ್ಟ್ ಡಿಸೀಸ್. ಹೌದು ಸರ್. ಮತ್ತೆ ಡಯಾಬಿಟಿಸ್. ಈಗ ನಾವು ಇವಾಗ ಏನಾಗ್ತದೆ ಅಂದ್ರೆ ಇವನ್ ಯಂಗರ್ ಪೇಷಂಟ್ ಕೂಡ ಡಯಾಬಿಟಿಸ್ ಬರ್ತಾ ಇದೆ. 30 ವರ್ಷ 40 ವರ್ಷಕ್ಕೆ ಬರ್ತಾ ಇದೆ. ಡಯಾಬಿಟಿಸ್ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ತುಂಬಾ ವರ್ಸ್ಟ್ ಹಾರ್ಟ್ ಡಿಸೀಸ್ ಬರುತ್ತೆ. ಆಕ್ಚುಲಿ ಅದೇನಾಗುತ್ತೆ, ಪರಿಣಾಮಗಳಲ್ಲಿ ಬ್ಲಾಕ್ಸ್ ತುಂಬಾ ಜಾಸ್ತಿ ಬರುತ್ತೆ. ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟದ ರೀತಿಯ ಬ್ಲಾಕ್ಸ್ ಬರುತ್ತೆ. ಅದರಿಂದ ಡಯಾಬಿಟಿಸ್ ಮತ್ತೆ ಸ್ಮೋಕಿಂಗ್ ಅದು ಮೋಸ್ಟ್ ಕಾಮನ್ ಇದೆ, ಎಸ್ಪೆಷಲಿ ಯಂಗರ್ ಪೇಷಂಟ್ಸ್. ಓಕೆ ಸರ್. ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಕಾಲೇಜ್ ಮಕ್ಕಳಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣ್ತಾ ಇದೆ. ಯಾಕಂದ್ರೆ ನಾವು ಗಮನಿಸಿದ ಪ್ರಕಾರ ಸರ್, ಸ್ಮೋಕರ್ಸ್ ಜಾಸ್ತಿ ಕಾಲೇಜ್ ಮಕ್ಕಳೆಲ್ಲ ಆಗ್ತಾ ಇರೋದು. ಹೌದು, ಕೆಲವು ಪೇಷಂಟ್ ನಾವು ನೋಡಿದ್ದೇವೆ 25 ವರ್ಷ 30 ವರ್ಷಕ್ಕೆ ಹಾರ್ಟ್ ಪ್ರಾಬ್ಲಮ್ ಡೆವಲಪ್ ಆಗೋದು. ಇನ್ನೊಂದು ಕಂಡೀಷನ್ ಇದೆ, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಒಂದು ಕಂಡೀಷನ್ ಇದೆ. ಅದು ಸರ್ವೇಸಾಮಾನ್ಯ ಏನಲ್ಲ. ಅದು ಆ ಕಂಡೀಷನ್ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬರ್ತದೆ. ಸಡನ್ ಆಗಿ 40 ವರ್ಷ 50 ವರ್ಷಕ್ಕೆ ಏನು ಕಾರಣ ಇಲ್ಲದೆ ಸಡನ್ ಡೆತ್ ಅಂತ ಆಗ್ತದೆ, ಸಡನ್ ಆಗಿ ಸತ್ತೋಗುವಂಥದ್ದು ಒಂದು ಕಂಡೀಷನ್ ಇರುತ್ತೆ. ಅದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಇರುವಂಥ ಚಾನ್ಸಸ್ ಇರುತ್ತೆ. ಯಾರಾದರೂ ಅವ್ರ ಫ್ಯಾಮಿಲಿಯಲ್ಲಿ 40 ವರ್ಷ 50 ವರ್ಷದಲ್ಲಿ ಯಾವುದೇ ಗುಣಲಕ್ಷಣಗಳಿಂದ ಸಡನ್ ಆಗಿ ಸತ್ತೋಗಿದ್ರೆ ಅಥವಾ ಜಾಸ್ತಿ ದಿವಸ ಹಾರ್ಟ್ ಪ್ರಾಬ್ಲಮ್ ಇಲ್ಲದೆ ಸಡನ್ ಆಗಿ ಸತ್ತೋದ್ರೆ ಮಕ್ಕಳುಗಳು ಕೂಡ ಅದು ಒಂದ್ಸರಿ ಬಂದು ಪರಿಣಿತರಲ್ಲಿ ತೋರಿಸ್ಕೊಳ್ಳೋದು ಅತ್ಯಂತ ಸೂಕ್ತ ಅಂತ ಹೇಳ್ಬೋದು ಸರ್. ನಮ್ಮ ಈ ಜನತೆಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರಿನ ಜನತೆಗೆ ಮತ್ತೆ ನಮ್ಮ ಮೈಸೂರಿನಲ್ಲಿರುವಂತ ಯುವಕರಿಗೆ ನೀವು ಈ ಹಾರ್ಟ್ ಅಟ್ಯಾಕ್ ಅನ್ನ ತಡೆಯೋಕೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಅವ್ರಿಗೆ ಏನ್ ನೀವು ಮಾರ್ಗದರ್ಶನ ಮಾಡಿ ಇಷ್ಟಪಡ್ತೀರಾ? ಹೇಳಿ ಸರ್, ತೊಂದರೆ ಹೇಳಿ ಸರ್. ಅದು ಮುಖ್ಯವಾಗಿ ನಾನು ಹೇಳಿದಾಗೆ ಬಹಳಷ್ಟು ಕಾರಣಗಳಿವೆ ಹಾರ್ಟ್ ಕಾಯಿಲೆಗಳಿಗೆ. ಅದರಲ್ಲಿ ಒಂದು ಅನುವಂಶಿಕವಾಗಿ ಬರುವಂಥದ್ದು. ತಂದೆ ತಾಯಿಗಳು ಮತ್ತೆ ಅವರ ಸಿಬ್ಲಿಂಗ್ ಅಂದ್ರೆ ಅಣ್ಣ ತಮ್ಮಂದಿರಿಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ರೆ, ಅಂದ್ರೆ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಡಿಟೆಕ್ಟ್ ಆಗಿದ್ರೆ, ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಹಾರ್ಟ್ ಕಾಯಿಲೆಯಿಂದ ಸತ್ತೋಗಿದ್ರೆ ಮಕ್ಕಳಿಗೂ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. 2-3 ಟೈಮ್ 4 ಟೈಮ್ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಖಂಡಿತವಾಗಿ ಡಾಕ್ಟರ್ ಬಂದು 10 ವರ್ಷಕ್ಕೆ ಮುಂಚೆನೇ ಕಾಣಬೇಕಾಗುತ್ತೆ. 10 ವರ್ಷದ ಮುಂಚೆ ಕಾಣಬೇಕು. ಈಗ 40 ವರ್ಷಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ, ಇವಾಗ 30 ವರ್ಷಕ್ಕಾದ್ರೂ ಬಂದು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಅಥವಾ ಸಿಂಪ್ಟಮ್ಸ್ ಏನಾದರೂ ಇದ್ರೆ ಬಂದು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಅದು ಒಂದು. ಎರಡನೇದು ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಆಗಿದ್ರೆ ಪರೀಕ್ಷೆ ಮಾಡಿಸಿ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಮತ್ತೆ ಕೆಲವು ಫ್ಯಾಮಿಲಿ ಏನಾಗುತ್ತೆ ಡಿಸ್ಲಿಪಿಡಿಂಗ್ ಅಂತ, ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಫ್ಯಾಟ್ ಲೆವೆಲ್ ಹೆಚ್ಚು ಕಡಿಮೆ ಹೆಚ್ಚಿರುತ್ತೆ. ಸೊ ಆ ರೀತಿ ಏನಾದರೂ ಇದ್ರೆ ಅದಕ್ಕೆ ತಕ್ಕಂತೆ ಮೆಡಿಸಿನ್ ಅಥವಾ ಮುಖ್ಯವಾಗಿ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ.
ಆರೋಗ್ಯ ಮೇಂಟೈನ್ ಮಾಡಲಿಕ್ಕೆ ಅಟ್ಲೀಸ್ಟ್ 30 ಮಿನಿಟ್ಸ್ ಎಕ್ಸರ್ಸೈಸ್ ಮಿನಿಮಮ್ ಪರ್ ಡೇ ಮಾಡಬೇಕು. ಅಟ್ಲೀಸ್ಟ್ 30 ಮಿನಿಟ್ಸ್ ಜಾಗ್ ಆದ್ರೂ ಮಾಡಲೇಬೇಕು. ಜಾಗ್ ಆದ್ರೂ ವಾಕ್ ಆದ್ರೂ ಮಾಡಲೇಬೇಕು. ವಾರದಲ್ಲಿ 5 ದಿವಸನಾದ್ರೂ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ಓಕೆ ಸರ್. ಅದು ಮುಖ್ಯವಾಗಿ ಮಾಡಬೇಕು. ಮತ್ತೆ ಜಂಕ್ ಫುಡ್ ತಿನ್ನೋದು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ಈ ರಿಫೈನ್ಡ್ ಫುಡ್ ಅಂತ ಏನಿದೆ, ನಾವು ಸಾಮಾನ್ಯವಾಗಿ ರೈಸ್ ಡಬಲ್ ರಿಫೈನ್ಡ್ ರೈಸ್ ಆ ಥರ ತುಂಬ ವೈಟ್ ರೈಸ್ ಎಲ್ಲ ಯೂಸ್ ಮಾಡ್ತೀವಿ. ಆದಷ್ಟು ಆ ರೀತಿ ಆಹಾರಗಳನ್ನ ಕಡಿಮೆ ಮಾಡಬೇಕಾಗ್ತದೆ. ಇವಾಗ ಬ್ರೌನ್ ರೈಸು ಅದರ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ರೆ ಅವರು ಆಹಾರದಲ್ಲಿ ಕೂಡ ಆಹಾರ ಪದ್ಧತಿಯನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಡಬಲ್ ರಿಫೈನ್ಡ್ ರೈಸ್ ಎಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ರಿಫೈನ್ಡ್ ಫುಡ್ಸ್ ಮತ್ತೆ ಆಯಿಲ್ಸ್ ಕೂಡ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಸರ್, ನೀವು ಆಯಿಲ್ ಈಗ ಫಾರ್ ಎಕ್ಸಾಂಪಲ್ ಪೇಷಂಟ್ಸ್ ಕೇಳ್ತಾರೆ, ಯಾಕೆಂತಂದ್ರೆ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ನಾವು ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ರ ನಾವು ಬಳಸಂತ ಪ್ರತಿನಿತ್ಯ ಎಣ್ಣೆ ನಾವು ಏನು ಊಟಕ್ಕೆ ಬಳಸ್ತೀವಲ್ಲ, ಯಾವ ಆಯಿಲ್ ಬಳಸಿದ್ರೆ ಒಳ್ಳೇದು? ಅದು ಯಾರು ಆ ರೀತಿ ಹೇಳಿಕ್ಕಾಗಲ್ಲ ಆತರ ಅಲ್ಲ ಸರ್. ಅಂದ್ರೆ ಈ ತರ ಅಂದ್ರೆ ಲೈಕ್ ನಾನು ಯಾವ್ದೇ ರೀತಿ ಇದೆ ಹೇಳ್ತಾರೆ ಸರ್, ಆಯಿಲ್ ಅನ್ನ ಯಾವ ರೀತಿ ಬಳಸಬೇಕು, ಯಾಕಂದ್ರೆ ಹಾರ್ಟ್ ಸಮಸ್ಯೆ ಆಗಬಾರ್ದು ಅಂದ್ರೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಸರ್. ಆದ್ರೆ ಆದಷ್ಟು ಕೊಲೆಸ್ಟ್ರಾಲ್ ಕಡಿಮೆ ಇರುವಂತದ್ದು, ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಬರುತ್ತೆ, ಆ ರೀತಿ ಆಯಿಲ್ ಯೂಸ್ ಮಾಡಬೇಕಾಗುತ್ತೆ. ಓಕೆ ಸರ್. ಸನ್ಫ್ಲವರ್ ಆಯಿಲ್ ಅಥವಾ ಇದು ಬರುತ್ತೆ ಆಯಿಲ್ ಅಂತ ಬರುತ್ತೆ. ಸೊ ಆ ರೀತಿ ಯೂಸ್ ಮಾಡಬೇಕು ಎಸ್ಪೆಷಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ. ಮತ್ತೆ ಇವನ್ ಈಗ ಕೆಲವೊಮ್ಮೆ ಅದರಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಇದೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಬಾರ್ದು ಅಂತ. ಬಟ್ ಯೂಸ್ ಮಾಡಬಹುದು ಅಂತ ಬಹಳಷ್ಟು ತಜ್ಞರು ಹೇಳ್ತಾರೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನ ಲಿಮಿಟೆಡ್ ಯೂಸ್ ಮಾಡಬಹುದು ಅನ್ಸುತ್ತೆ. ಇಲ್ಲ ಅಂತಂದ್ರೆ ಖಾಲಿ ಇದು ಸನ್ಫ್ಲವರ್ ಆಯಿಲ್ ಅದೇ ರೀತಿ ಆಯಿಲ್ ಯೂಸ್ ಮಾಡಬಹುದು. ಮತ್ತೆ ಕಡಲೆಕಾಯಿ ಎಣ್ಣೆನು ಮತ್ತೆ ಯೂಸ್ ಮಾಡೋಲ್ಲ ಅಂತ ಹೇಳಕ್ಕಾಗಲ್ಲ. ಒಂದು ಡೈಲಿ ಒಂದು 2 ಸ್ಪೂನ್ 3 ಸ್ಪೂನ್ ವರೆಗೆ ಒಬ್ಬರಿಗೆ ಯೂಸ್ ಮಾಡಬಹುದು. ಓಕೆ ಸರ್. ಸರ್, ಇನ್ನೊಂದು ಈಗ ಈಗ ನೀವು ಎಕ್ಸಸೈಸ್ ಫಾರ್ ಎಕ್ಸಾಂಪಲ್ ಪ್ರತಿದಿನ ಪೇಷಂಟ್ಸ್ಗಳು ಹೆಚ್ಚಾಗ್ತಾನೆ ಇದ್ದಾರೆ. ಯಾಕಂತಂದ್ರೆ ಜಂಕ್ ಫುಡ್ ತಗೋತಾ ಇರ್ತಾರೆ. ಜಂಕ್ ಫುಡ್ ತಗೊಂಡು ಬೆಳಗ್ಗೆ ಅಥವಾ ಈವ್ನಿಂಗು ಯಾವುದೇ ಎಕ್ಸಸೈಸ್ ಮಾಡ್ದೇನೆ ಲೈಫ್ ನ ಹಾಗೆ ಕಳೀತಾ ಇರ್ತಾರೆ. ಆ ತರದವ್ರಿಗೆ ಎಕ್ಸಸೈಸ್ ನ ಏನಂತ ಅಡ್ವೈಸ್ ಮಾಡ್ತೀರಿ ಸರ್? ಯಾವ ರೀತಿ ಅಡ್ವೈಸ್ ಮಾಡ್ತೀರಾ? ಅದೇ ಎಕ್ಸಸೈಸ್ ನೀವೇನು ಪೇ ಮಾಡಿ ಜಿಮ್ ಅವಶ್ಯಕತೆ ಅಂತ ಏನಿಲ್ಲ. ನೀವೇನಾದ್ರೂ ಬಾಡಿ ವೇಟ್ ಜಾಸ್ತಿ ಇದ್ರೆ ಬಾಡಿ ವೇಟ್ ಆದಷ್ಟು ಕಡಿಮೆ ಮಾಡಬೇಕು ಅಂದ್ರೆ ಕೂಡ ಜಿಮ್ ಹೋಗಿ ಮಾಡ್ಬೋದು. ಇಲ್ಲ ಅಂತಂದ್ರೆ ಕಾರ್ಡಿಯಾಕ್ ಎಕ್ಸಸೈಸ್ ಅಂದ್ರೆ ನೀವು ಜಸ್ಟ್ ವಾಕಿಂಗ್ ಇದೆ. ಈಗ ಡೈಲಿ ಒಂದು 30 ಮಿನಿಟ್ಸ್ 10 ಮಿನಿಟ್ಸ್ ಸ್ಲೋ, 10 ಮಿನಿಟ್ಸ್ ಫಾಸ್ಟ್, 10 ಮಿನಿಟ್ಸ್ ರಿಕವರಿ ಸ್ಲೋ, ಆ ರೀತಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಡೈಲಿ ವೀಕ್ಲಿ 150 ಮಿನಿಟ್ಸ್ ಅಂದರೆ ಡೈಲಿ 30 ಮಿನಿಟ್ಸ್ 5 ಡೇಸ್ 5 ದಿವಸ ಮಾಡಬೇಕು. 2 ದಿವಸ ಬೇಕಾದ್ರೆ ನೀವು ರೆಸ್ಟ್ ತಗೋಬೋದಾ, ಎಕ್ಸಸೈಸ್ ರೆಸ್ಟ್ ಕೊಡ್ಬೋದು. ಅಲ್ಲಿಂದ ಶುರು ಮಾಡಿ ನಿಮಗೆ ಸಾಧ್ಯ ಆದರೆ ಮತ್ತೆ ಅದನ್ನ ಇನ್ಕ್ರೀಸ್ ಮಾಡ್ಬೋದು. ಎಕ್ಸಸೈಸ್ ಲೆವೆಲ್ ಇನ್ಕ್ರೀಸ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಮತ್ತೆ ಇದು ಜಿಮ್ ಮಾಡ್ಬೋದು. ಆ ರೀತಿ ಎಕ್ಸಸೈಸ್ ಮಾಡ್ಬೋದು. ನಮ್ಮ ಮೈಸೂರು ವಿಶಾಲವಾಗಿದೆ, ಆರಾಮಾಗಿ ಎಕ್ಸಸೈಸ್ ಮಾಡ್ಲಿಕ್ಕೆ ವಾಕ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಏನಿಲ್ಲ ಸರ್. ಓಕೆ ಸರ್. ಸರಿ, ಆಮೇಲೆ ಇನ್ನೊಂದು ಫೈನಲ್ ಕ್ವಶನ್ ಏನಂತಂದ್ರೆ, ಇನ್ನೊಂದು ಈ ಪರಿಧಮನಿಯ ಕಾಯಿಲೆ ಯಾವುದು ಸರ್? ಅದೇ ಆಗ್ಲೇ ಹೇಳ್ದಂಗೆ ಬ್ಲಾಕ್ಸ್ ಅಂತ ಹೇಳಿದ್ನಲ್ಲ, ಸಾಮಾನ್ಯವಾಗಿ ಬರುವಂತದ್ದು, ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದು ಕರೋನರಿ ಆರ್ಟರಿ ಬ್ಲಾಕ್ಸ್ ಅಂತ. ನರಗಳಲ್ಲಿ ಬ್ಲಾಕ್ ಆಗ್ತದೆ, ಕೊಲೆಸ್ಟ್ರಾಲ್ ಮತ್ತು ಇತ್ಯಾದಿ ಅಂಶಗಳು ತುಂಬಿಕೊಂಡದು ಕಲೆಕ್ಟ್ ಆಗಿ ಅದು ಬ್ಲಾಕ್ ಆಗುತ್ತೆ. ಅದು ಬ್ಲಾಕ್ ಏನಾದರೂ ಸಿವಿಯರ್ ಆದರೆ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸಾಮಾನ್ಯವಾಗಿ ಸಿಂಪ್ಟಮ್ಸ್ 50%ಗಿಂತ ಜಾಸ್ತಿ ಆದಾಗ ಬ್ಲಾಕ್, ಅದು ಪರಿಧಿ 50%ಗಿಂತ ಜಾಸ್ತಿ ಆದಾಗ ಅದು ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸಿಂಪ್ಟಮ್ಸ್ ಅಂದರೆ ನಾನು ಆಗಲೇ ಹೇಳಿದಾಗೆ ಹೇಳಿದ್ವಿ, ನಡದರೆ ಸುಸ್ತಾಗೋದು, ಚೆಸ್ಟ್ ಪೇನ್ ಬರುವಂಥದ್ದು, ಉಸಿರಾಡೋಕ್ಕೆ ಕಷ್ಟ ಆಗುವಂಥದ್ದು, ನೈಟಲ್ಲಿ ಸಡನ್ ನಿದ್ರೆ ಎದ್ಬಿಟ್ಟು ಉಸಿರಾಡೋಕ್ಕೆ ಕಷ್ಟ ಆಗುವಂಥದ್ದು, ಆ ಥರ ಕೆಲವು ಸಿಂಪ್ಟಮ್ಸ್ ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಬರುತ್ತೆ. ಸರ್, ಒಂದು ಕಾಲ್ ಇದೆ ಸರ್. ಹಲೋ ಸರ್, ನಮಸ್ತೆ ಸರ್, ಹೇಳಿ ಸರ್. ಶ್ರೀನಿವಾಸ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಇದು ಸ್ವಲ್ಪ ವಾಕಿಂಗ್ ಮಾಡಿದಾಗ ನಮ್ಗೆ ಸ್ವಲ್ಪ ಪೇನ್ ಬಂದಂಗಾಗುತ್ತೆ, ಅದು ಯಾಕೆ ಅಂತ ಏನು ಅಂತ ನಮ್ಗೆ ತಿಳ್ಕೊಬೇಕಿತ್ತು. ವಯಸ್ಸೆಷ್ಟು ತಮಗೆ? ಗೊತ್ತಾಗುತ್ತೆ. ತಮಗೆ ವಯಸ್ಸೆಷ್ಟು ಸರ್? ಸರ್ ನಂದು 34. 34. ಎಲ್ಲಿ ಪೇನ್ ಬರುತ್ತೆ? ಎಲ್ಲಿ ಪೇನ್ ಬರುತ್ತೆ? ಯಾವ ಭಾಗದಲ್ಲಿ ಪೇನ್? ಎಡೆಭಾಗ ಇದೆಯಲ್ಲ, ಹೌದು, ಅಲ್ಲಿ ಸ್ವಲ್ಪ ಏನಾದ್ರು ಸ್ವಲ್ಪ ಬಂದು ಇದಾಗುತ್ತೆ ಸರ್, ಸ್ವಲ್ಪ ನೋವಾದಂಗಾಗುತ್ತೆ. ಓಕೆ ಓಕೆ. ಅದಕ್ಕೆ ಎಷ್ಟು ದೂರ ನಡೆದಾಗುತ್ತೆ?
ಸರ್ ನಾನು ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಆಗ್ತಾ ಇದೆ. ಇವಾಗ ರೀಸೆಂಟ್ ಆಗಿ ಒಂದು 1 ಮಂತ್ ಆಗ್ತಾ ಇದೆ ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಮೊದಲು ಏನಾಗ್ತಿರ್ಲಿಲ್ಲ? ಫಸ್ಟ್ ಏನೂ ಆಗ್ತಾ ಇರ್ಲಿಲ್ಲ ನನಗೆ. ಓಕೆ. ಕರೋನಾ ಏನಾದ್ರು ನಿಮ್ಗೆ ಬಂದಿತ್ತ, ಏನಾದ್ರು ಗೊತ್ತಾಗಿತ್ತ ಬಂದಿದೆ ಅಂತ ಏನಾದ್ರು? ಏನಿಲ್ಲ ಸರ್, ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಅಂತ ಬಂದಿತ್ತು. ಆರೋಗ್ಯವಾಗಿತ್ತು. ಓಕೆ ಓಕೆ. ಸೊ ನಡೆದ್ರೆ ಎದೆನೋ ಬರೋದು, ಸುಸ್ತಾಗೋದು ಆಗ್ತದಲ್ಲ? ಸುಸ್ತಾಗಲ್ಲ, ಎದುರು ಕಡೆ ಬರೋದು ಆಗ್ತದೆ. ಓಕೆ ಓಕೆ. ಅಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಹಾರ್ಟ್ ಪ್ರಾಬ್ಲಮ್ ಇತ್ತಾ? ಯಾರಿಗೂ ಇಲ್ಲ ಸರ್. BP ಶುಗರ್ ಆ ಥರ ಏನಿಲ್ಲಲ್ಲ ನಿಮಗೆ? BP ಶುಗರ್ ಇವನ್ ಏನೂ ಇಲ್ಲ, ಹೆರಿಡಿಟಿ ಏನಿಲ್ಲ ಸರ್. ಹೌದಾ? ಆ ಥರ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ಪರೀಕ್ಷೆ ಮಾಡಿಸ್ಕೊಳೋದು ಸೂಕ್ತ ಅಂತ ಅನ್ಸುತ್ತೆ. ಹೌದು, ಖಂಡಿತ ನೀವು ಬಂದು ಒಂದು ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಿಗೆ ಬಂದು ಇದು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಕನ್ಸಲ್ಟ್ ಮಾಡ್ಬೋದು. ನಿಮಗೆ ಪರೀಕ್ಷೆಗಳು ಮಾಡಿ, ಬೇಸಿಕ್ ಪರೀಕ್ಷೆಗಳು ಮಾಡಿ ಕಳಿಸ್ತಾರೆ. ಇದು ಹೋಗ್ಲಿಕ್ಕೆ ಎಷ್ಟು ಗಂಟೆಗೆ ಸರ್ ಅದು? 10 ಗಂಟೆ ಮೇಲ್ಗಡೆ ಯಾವಾಗ ಇರ್ತದೆ? ಪ್ರತಿ ದಿವಸ ಇರ್ತದೆ. ನೀವು 10 ಗಂಟೆ ಮೇಲೆ ಆದ ನಂತರ ಅಪೋಲೋ ಆಸ್ಪತ್ರೆಗೆ ಹೋದ್ರೆ ನೀವು ಅಲ್ಲಿ ಕನ್ಸಲ್ಟ್ ಮಾಡಬಹುದು. ಓಕೆ ಓಕೆನಾ ಸರ್? ಓಕೆ, ಖಂಡಿತ ಬರ್ತೀನಿ. ಇನ್ನೇನಾದ್ರೂ ಕ್ವಶನ್ ಸಿಗ್ತಾ ಸರ್? ಅಷ್ಟೇ ಸರ್, ಅದೇ ಎದುರು ಬಂದಿತ್ತು ನನಗೆ. ಯಾಕೆ ನನಗೆ ತಿಳಿದಿರಲಿಲ್ಲ. ಒಂದು ಇಲ್ಲ, ಇದು ಇದಕ್ಕಿದ್ದಾಗೆ ಬರೋದ್ರಿಂದ ನೀವು ಟೆಸ್ಟ್ ಮಾಡಿಸೋದು ಸೂಕ್ತ ಅಂತ ಅನ್ಸುತ್ತೆ. ಹೌದಾ? ಹೌದು. ಸರಿ ಸರ್, ಖಂಡಿತ ನಾನು ಪರೀಕ್ಷೆ ಮಾಡಿಸ್ಕೊಳ್ತೀನಿ. ಓಕೆ ಓಕೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್ ಹೇಳ್ತಾ ಇದ್ರಿ ಸರ್, ಅಂದ್ರೆ ಸಾಮಾನ್ಯವಾಗಿ ಬರುವಂತ ಕಾಯಿಲೆಗಳು ಸರ್ವೇ ಸಾಮಾನ್ಯ ಅಂತಂದ್ರೆ ನಾವು ಕರ್ನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೇವೆ. ಅದು ಕರ್ನರಿ ಆರ್ಟರಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದರೆ ಅದು ಡಿಪೆಂಡ್ಸ್, ಒಂದು 25%, 50%, 70% ಆ ಥರ. ಸಾಮಾನ್ಯವಾಗಿ 50%ಗಿಂತ ಜಾಸ್ತಿ ಅದರ ಭಾಗ ಬ್ಲಾಕ್ ಆದರೆ, ರಕ್ತ ಸಂಚಾರ ಕಡಿಮೆ ಆದಾಗ ಅವಾಗ ನಮಗೆ ಸಿಂಪ್ಟಮ್ಸ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಎದೆನೋವು ಬರುವಂಥದ್ದು, ಉಸಿರಾಡಿ ತೊಂದರೆ ಆಗುವಂಥದ್ದು, ಸ್ವಲ್ಪ ದೂರ ನಡೆದ್ರೆ ಏದುಸಿರು ಬರುವಂಥದ್ದು, ಟೈರ್ಡ್ನೆಸ್, ಸುಸ್ತಾಗೋದು, ಟೈರ್ಡ್ನೆಸ್ ಸುಸ್ತಾಗೋದು, ಮಧ್ಯರಾತ್ರಿ ಸಡನ್ ಆಗಿ ನಿದ್ರೆಯಿಂದ ಎದ್ಬಿಟ್ಟು ಉಸಿರಾಡಿ ತೊಂದರೆ ಆಗುವಂಥದ್ದು, ಇವೆಲ್ಲ ಮತ್ತೆ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಇವೆಲ್ಲ ಸಾಮಾನ್ಯ ಗುಣಗಳು. ಸರ್, ನಮ್ಮ ಕಾಲರ್ ಅವಾಗಲೇ ಒಬ್ರು ಕಾಲ್ ಮಾಡಿದ್ರು. ಏನಂತಂದ್ರೆ ಅವರ ತಂದೆ ಮತ್ತೆ ಅವರ ದೊಡ್ಡಮ್ಮ, ಅವರ ತಾತಗೆ ಈ ತರ ಆಗಿದೆ ಅಂತ. ಸರ್, ಅದು ಹೆರಿಡಿಟಿ ನಮ್ಗೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಬರುತ್ತೆ? ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಮತ್ತೆ ಅವ್ರ ಸಿಬ್ಲಿಂಗ್ಸ್ ಅಂತ ಹೇಳ್ತೀವಿ, ಅಣ್ಣ ತಮ್ಮಂದಿರಿಗೆ ಯಾರಾದ್ರು ಇದ್ರೆ ಅವ್ರಿಗೆ ಬರುವಂತ ಚಾನ್ಸಸ್ 3-4 ಫೋಲ್ಡ್ ಜಾಸ್ತಿ ಇರುತ್ತೆ. 3 ಬಾರಿ 4 ಬಾರಿ ಜಾಸ್ತಿ ಇರುತ್ತೆ. ಸರ್, ಒಂದು ಕಾಲರ್ ಇದೆ ಸರ್. ಓಕೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್? ನಾವು ಜಯನಗರ ಮೈಸೂರಿಂದ ಕಾಲ್ ಮಾಡ್ತಾ ಇರೋದು. JP ನಗರ ಮೈಸೂರಿಂದ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಹೇಳಿ ಮೇಡಮ್. ಸರ್, ಆಕ್ಚುಲಿ ನನಗೆ 30th ಇವಾಗ ಲಾಸ್ಟ್ ಮಂತ್ 30th ಕೋವಿಡ್ ಪಾಸಿಟಿವ್ ಬಂದಿತ್ತು. ಓಕೆ ಮೇಡಮ್. ಹೋಮ್ ಕ್ವಾರಂಟೈನ್ ಆಗಿ ಇವಾಗ ನಮ್ದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಸರ್, ನಮ್ಗೆ ಇವಾಗ ರೆಗ್ಯುಲರ್ ಇರೋದ ನಮ್ಗೆ ಎಷ್ಟು ಗೊತ್ತಾಗುತ್ತೆ ಸರ್? ಅಂದ್ರೆ ನಿಮಗೆ ಏನ್ ಸಮಸ್ಯೆ ಮೇಡಮ್? ಆಕ್ಚುಲಿ ನಿಮ್ದು ಸಮಸ್ಯೆ ಏನು? ಸರ್, ಇವಾಗ ನನಗೆ ಸ್ವಲ್ಪ ಥ್ರೋಟ್ ಪೇನ್ ಇದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ, ನಾನು ನಾರ್ಮಲ್ ಆಗಿದ್ದೀನಿ. ಮಾಮೂಲಿ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ನಿಮಗೆ ಹೃದಯ ಸಂಬಂಧಿ ಅಂದ್ರೆ ಎದೆ ನೋವು ಆತರ ಏನಾದ್ರು ಬರ್ತಾ ಇದೆ ಮೇಡಮ್? ಇಲ್ಲ ಇಲ್ಲ ಸರ್, ಆ ಥರ ಏನೂ ಬರಲ್ಲ. ಓಕೆ ಓಕೆ ಓಕೆ. ಹಾಗಾಗಿ ಇವಾಗ ನಮ್ಗೆ ಅದಿದೆಯೋ ಇಲ್ವೋ ಅಂತ ನಾವು ಯಾವ ಥರ ತಿಳ್ಕೊಳ್ಳೋದು ಅಂತ ಏನಿದೆ ಎಲ್ಲ ಮತ್ತೆ ಟೆಸ್ಟ್ ಮಾಡಿಸ್ಬೇಕಾ? ಅಂದ್ರೆ ನಿಮಗೆ ಕೊರೋನಾ ಇದೆಯಾ ಅಂತ ಅಥವಾ ಯಾವ ರೀತಿ ಮೇಡಮ್? ಸರ್, ಇವಾಗ ನಾನು ಹೋಮ್ ಕ್ವಾರಂಟೈನ್ ಇದ್ದಾಗ 15 days ಇವಾಗ ಕೊರೋನಾ ಹೋಗಿದೆಯಾ ಇಲ್ವೋ ಅಂತ ನಮ್ಗೆ ಗೊತ್ತಾಗಿಲ್ಲ. ಇನ್ನೊಮ್ಮೆ ನೀವು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಇನ್ನೊಂದ್ಸರಿ ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ಹೌದಾ? ಹೌದು. ಕಂಪಲ್ಸರಿ ಮಾತಾಡೋದು? ಕಂಪಲ್ಸರಿ ಅಂತ ಏನಿಲ್ಲ ಸರ್, ಅದು ಅವ್ರು ಕೇಳ್ತಾ ಇದ್ರೆ ಕಂಪಲ್ಸರಿನಾ ಅಂತ ಕೇಳ್ತಾ ಇದ್ರೆ ಸರ್. ನಿಮ್ಗೆ ಏನಿಲ್ಲ ಅಂತ ತಿಳ್ಕೊಂಡ್ರೆ ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ ಅಷ್ಟೇ. ಹೌದಾ? ಓಕೆ ಸರ್. ಸಾಮಾನ್ಯವಾಗಿ 15 ದಿವಸ ಆದ ನಂತರ ಅದು ಹೋಗ್ತದೆ. ಓಕೆ ಬಟ್ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಇದ್ರೆ, ಉಸಿರಾಡಿ ತೊಂದರೆ ಆ ಥರ ಇದ್ರೆ ಮತ್ತೆ ಕೆಲವು ಪರೀಕ್ಷೆಗಳು ಮಾಡಿಸ್ಕೋಬೇಕಾಗುತ್ತೆ. ಓಕೆ ಇದು ಸಿಂಪ್ಟಮ್ಸ್ ಏನಿಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವು ಮನೇಲಿ ಇರ್ಬೋದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಹೇಳ್ತಾ ಇದ್ದೀನಿ ಸರ್, ಅದೇ ಏನು ಈ ವಯಸ್ಸಿನ ಅಂದ್ರೆ ಮಕ್ಕಳಿಗೆ ಅದೇ ಹೆರಿಡಿಟಿ ತರ ಹೋಗ್ತಾ ಇದೆ ಅಂತ. ಒಂದ್ ರೀತಿ ಹೆರಿಡಿಟರಿ ಫ್ಯಾಕ್ಟರ್ಸ್ ಇರುತ್ತೆ ಅದರಲ್ಲಿ. ಸರ್, ನಾನು ಹೇಳಿದಾಗ ತಂದೆ ತಾಯಿಗಳಿಗೆ ಅಥವಾ ಸಿಬ್ಲಿಂಗ್ಸ್ಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ, ತಂದೆ ತಾಯಿಗಳಿಗೆ 60 ವರ್ಷಕ್ಕಿಂತ ಕೆಳಗಿದ್ದಾಗ ಹಾರ್ಟ್ ಪ್ರಾಬ್ಲಮ್ ಡಿಟೆಕ್ಟ್ ಮಾಡಿದ್ರೆ, ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಥವಾ ಹಾರ್ಟ್ ರಿಲೇಟೆಡ್ ಡೆತ್ಸ್ ಆಗಿದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. 3 times 4 times ಜಾಸ್ತಿ ಇರುತ್ತೆ. ಓಕೆ ಸರ್, ಓಕೆ ಸರ್. ಸರ್, ವಾಲ್ವುಲರ್ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದು ಹೇಗೆ ಸರ್?
ಅಂದ್ರೆ ಪರ್ಟಿಕ್ಯುಲರ್ ವ್ಯಾಲ್ವುಲರ್ ಅಂದ್ರೆ ವ್ಯಾಲ್ವ್ ನಾನು ಆಗಲೇ ಹೇಳಿದಾಗೆ ಹಾರ್ಟ್ ಅಲ್ಲಿ ಕವಾಟಗಳಿರುತ್ತೆ. ಹಾ ಸರ್. ಅದು 4 ಕವಾಟ ಇರುತ್ತೆ ಹಾರ್ಟ್ ಅಲ್ಲಿ. ಹಾ, ಸರ್. ಒಂದು ಮೈಟ್ರಲ್ ಕವಾಟ, ಮತ್ತೆ ಟ್ರೈಕಸ್ಪಿಡ್ ಕವಾಟ, ಅಯೋರ್ಟಿಕ್ ಕವಾಟ, ಮತ್ತೆ ಹಾ, ಸರ್. ಪಲ್ಮನರಿ ಕವಾಟ ಅಂತ 4 ಕವಾಟಗಳಿರುತ್ತೆ. ಓಕೆ ಸರ್. ಸೊ ಸಾಮಾನ್ಯವಾಗಿ ಕವಾಟಗಳು 2 ರೀತಿ ಕಾಯಿಲೆಗಳು ಒಂದು ಕಾಲ್ ಇದೆ ಸರ್, ತಗೊಳ್ಬೋದು. ಹಲೋ ಹಲೋ ಸರ್, ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಮಸ್ತೆ, ನಾನು ಸುದೀಶ್ ಅಂತ. ಸರ್ ನಮಸ್ಕಾರ ಸುದೀಶ್ ಅವರೇ, ಹೇಳಿ ಸರ್. ಸರ್ ಹೇಗಿದೆ ಸರ್? ಚೆನ್ನಾಗಿದ್ದೀರಾ? ಓ, ತುಂಬಾ ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಮಸ್ತೆ, ವಿಶ್ವಾಸ ಸರ್. ಡಾಕ್ಟರ್ ಇದ್ದಾರೆ ಸರ್, ಡಾಕ್ಟರ್ ನಮ್ ಜೊತೆನೇ ಇದ್ದಾರೆ. ಹಾ ಸರ್. ಮಾತಾಡಿ ಸರ್, ಏನ್ ಸಮಸ್ಯೆ, ನಿಮ್ ಸಮಸ್ಯೆ ಹೇಳಿ ಸರ್ ಡಾಕ್ಟರ್ಗೆ. ಸರ್ ನಾನು ಏನ್ ಮಾಡ್ತೀನಿ ಅಂದ್ರೆ ನಂದು ಸ್ಮೋಕಿಂಗ್ ಇದೆ ಸರ್. ಓಕೆ. ಅದರಿಂದ ಇದು ಆಟಲು ನಮ್ಗೆ ಏನಿಲ್ಲ, ಅದೇ ಒಂದು ಸ್ಟೇಷನ್ ಕೇಳೋಣ ಅಂತ. ಓಕೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಯಾವ ರೀತಿ ಆಗುತ್ತೆ, ಅಥವಾ ಕೊಲೆಸ್ಟ್ರಾಲ್ ಕಡಿಮೆ ಇದ್ರೆ ಹಾರ್ಟ್ ಅಲ್ಲಿ ಯಾವ ರೀತಿ? ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅದು ಎಷ್ಟು ಲೆವೆಲ್ ಇದೆ ಅಂತ ನೋಡ್ಬೇಕು. ಸ್ಮೋಕಿಂಗ್ ಪ್ಲಸ್ ಕೊಲೆಸ್ಟ್ರಾಲ್ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದ್ರೆ ಸ್ಟ್ರಾಂಗ್ ಫ್ಯಾಕ್ಟರ್ಸ್ ಹಾರ್ಟ್ ಡಿಸೀಸ್ ಬರ್ಲಿಕ್ಕೆ. ಸ್ಮೋಕಿಂಗ್ ಇದೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಫ್ಯಾಕ್ಟರ್, ಅದು ತುಂಬಾ ಬಲವಾದ ಅಂಶ. ಸ್ಮೋಕಿಂಗ್, ಡಯಾಬಿಟಿಸ್ ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂತದ್ದು. ಆ ರೀತಿ ಏನಾದ್ರು ಇದ್ರೆ ನೀವು ಬಂದು ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಟೆಸ್ಟ್ ಅಂದ್ರೆ ಕೆಲವು ಪರೀಕ್ಷೆ ಮಾಡ್ತಾರೆ, ಬ್ಲಾಕ್ಸ್ ಏನಾದ್ರು ಇದೆಯಾ ಅಂತ ಒಂದು ಗೊತ್ತಾಗುತ್ತೆ. ಆ ಥರ ಇದ್ರೆ ಮತ್ತೆ ನೀವು ಬೇರೆ ಬೇರೆ ಪರೀಕ್ಷೆ ಒಳಪಡಿಸ್ತಾರೆ, ಆ ಥರ ಬ್ಲಾಕ್ಸ್ ಏನಾದ್ರು ಇದ್ರೆ. ಆಮೇಲೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತೇನಾದ್ರು ಪ್ರಶ್ನೆ ಕೇಳೋದಿತ್ತ ಸರ್? ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಸರಿ, ಹೇಳ್ತೀರಿ ಸರ್. ವ್ಯಾಲ್ವುಲರ್ ಬಗ್ಗೆ ಹೇಳ್ತೇನೆ. ಕವಾಟಗಳಿರುತ್ತೆ ಹಾರ್ಟ್ ಅಲ್ಲಿ. ಆ ಕವಾಟಗಳು ಸಾಮಾನ್ಯವಾಗಿ ಬ್ಲಡ್ ಒಂದು ಡೈರೆಕ್ಷನ್ ಹರಿಯಕ್ಕೆ ಸಹಾಯ ಮಾಡ್ತದೆ. ಸೊ ಏನಾಗ್ತದೆ, ಕೆಲವೊಮ್ಮೆ ಕವಾಟಗಳು ನ್ಯಾರೋ ಆಗುತ್ತೆ, ಅಂದ್ರೆ ಸ್ಟೆನೋಸಿಸ್ ಅಂತ ಹೇಳ್ತೀವಿ ಅದಕ್ಕೆ. ಓಕೆ ಸರ್. ಆ ಸ್ಟೆನೋಸಿಸ್ ಆದಾಗ ಒಂದು ಭಾಗದಿಂದ ರಕ್ತ ಇನ್ನೊಂದು ಚೇಂಬರ್ ಹರಿಯಕ್ಕೆ ಕಷ್ಟ ಆಗ್ತದೆ. ಇನ್ನೊಂದು ಕಾಲ್ ಇದೆ ಅನ್ಕೊಂತೀನಿ ನೋಡಿ. ಹಲೋ, ನಮಸ್ಕಾರ ಮೇಡಮ್. ಯಾವಾಗ ಮಾಡಿಸಿದ್ರಿ ಮೇಡಮ್? 3 ತಿಂಗಳಾಯ್ತಾ ಮೇಡಮ್? ಓಕೆ. ನೋವಂದ್ರೆ ಹೇಗೆ, ಸುಮ್ಮನೆ ನೋವು ಬರ್ತದೆ, ನಡೆದ್ರೆ ಬರುತ್ತಾ ಹಾಗೆ? ಡಯಾಬಿಟಿಸ್ ಏನಾದ್ರು ಇದೆಯಾ ಅವಾಗ? ಶುಗರ್ ಕಂಟ್ರೋಲ್ ಇದೆಯಾ ಅಂತ ನೋಡಿದ್ರ ಗೊತ್ತಾಯ್ತು. ನಡೆದ್ರೆ ನೋವು ಮತ್ತೆ ಸ್ವೆಟ್ ಆದ್ರೆ ಮತ್ತೆ ಪರೀಕ್ಷೆ ಮಾಡಿಸೋದು ಉತ್ತಮ ಅಂತ ಅನ್ಸುತ್ತೆ. ಅದೇ ನಡೆದ್ರೆ ಸುಸ್ತಾಗೋದು ಮತ್ತೆ ಸ್ವೆಟ್ಟಿಂಗ್ ಬಂದ್ರೆ, ನೋವು ಸ್ವೆಟ್ಟಿಂಗ್ ಬಂದ್ರೆ ಕೆಲವೊಮ್ಮೆ ಅದು ಬ್ಲಾಕ್ ಆಗಿರೋ ಚಾನ್ಸಸ್ ಆತರ ಇರುತ್ತೆ. ಅದೊಂದ್ಸರಿ ಮತ್ತೆ ಪರೀಕ್ಷೆ ಮಾಡಿಸೋದು ಉತ್ತಮ ಅಂತ. ಖಂಡಿತ ಮಾಡಿಸ್ಬೋದು. ಸಮಯ ಕೇಳ್ತಾ ಇದ್ದಾರೆ ಸರ್. ಸಮಯ 10 ಗಂಟೆ ನಂತರ. ನೀವು ಬೆಳಿಗ್ಗೆ 10 ಗಂಟೆ ನಂತರ ನೀವು ಈವ್ನಿಂಗ್ ಸರ್ ಟೈಮಿಂಗ್ ಸರ್? 4 o'clock ಸಿಗ್ತಾರೆ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರ್ ವ್ಯಾಲ್ವುಲರ್ ಬಗ್ಗೆ ಹೇಳ್ತಾ ಇದ್ದೆ ಸರ್. ಹೌದಾ. ಆ ಕವಾಟಗಳು ಸಾಮಾನ್ಯವಾಗಿ 2 ರೀತಿ ಕಾಯಿಲೆಗಳು ಒಳಪಡುತ್ತೆ. ಒಂದು ಸ್ಟೆನೋಸಿಸ್ ಅಂದ್ರೆ ನ್ಯಾರೋ ಆಗುವಂಥದ್ದು, ಅದು ಶ್ರಿಂಕ್ ಆಗುತ್ತೆ, ವಾಲ್ವ್ ಏರಿಯಾ ಶ್ರಿಂಕ್ ಆಗುತ್ತೆ, ಅವಾಗ ರಕ್ತ ಸಂಚಾರ ಕಡಿಮೆ ಇದು ತೊಂದರೆ ಆಗುತ್ತೆ. ಮತ್ತೆ ಎರಡನೇದು ಲೀಕೇಜ್ ಆಗುತ್ತೆ. ಅದನ್ನ ಲೀಕೇಜ್ ಅಂತ ಹೇಳ್ತೀವಿ. ಅದು ಬ್ಲಡ್ ಬ್ಯಾಕ್ ಚೇಂಬರ್ ಲೀಕ್ ಆಗುತ್ತೆ. ಅಂದ್ರೆ ಲೀಕೇಜ್ ಅಂದ್ರೆ ಸರ್ ಯಾವ ರೀತಿ ಸರ್? ಈಗ ಸಪೋಸ್ ಇದೊಂದು ಕವಾಟ ಇದೆ. ಇದು ಕವಾಟ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಈ ಚೇಂಬರ್ ಇಂದ ಈ ಚೇಂಬರ್ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ, ಆದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ. ಸೊ ತಕ್ಷಣ ಇದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಈ ಚೇಂಬರ್ ಇಂದ ಇಲ್ಲಿ ಮೇಲೆ ಪಂಪ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಲೀಕ್ ಅಂದ್ರೆ ಸರಿ ಕ್ಲೋಸ್ ಆಗಲಿಲ್ಲ ಅಥವಾ ಏನೋ ಕಾಯಿಲೆ ಇದೆ ಅಂತಂದಾಗ ಅದು ಬ್ಲಡ್ ಇಲ್ಲಿ ಪಂಪ್ ಮಾಡಿದಾಗ ಒನ್ ಡೈರೆಕ್ಷನ್ ಹೋಗಿ 2 ಡೈರೆಕ್ಷನ್ ವಾಪಸ್ ಬರುತ್ತೆ. ವಾಪಸ್ ಬರುವಂತ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ರಿಗರ್ಜಿಟೇಷನ್ ಅಥವಾ ಲೀಕೇಜ್ ಅಂತ ಹೇಳ್ತೇವೆ. ಸೊ ಆ 2 ರೀತಿ ಕಾಯಿಲೆ ಒಳಪಡುತ್ತೆ, ತೊಂದರೆಗಳು ಒಳಪಡುತ್ತೆ. ಕೆಲವೊಮ್ಮೆ 2 ಸೇರಿರ್ಬೋದು, ಸ್ಟೆನೋಸಿಸ್ ಇರ್ಬೋದು, ಲೀಕೇಜ್ ಇರ್ಬೋದು, 2 ಇರುತ್ತೆ. ಸೊ ಅದು ನೋಡ್ಬಿಟ್ಟು ಡಿಪೆಂಡ್ಸ್, ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ಅದನ್ನ 2 ರೀತಿ ಚಿಕಿತ್ಸೆ ಇದೆ. ಅದೊಂದು ರಿಪೇರಿ ಮಾಡುವಂಥದ್ದು, ಅದು ಆ ವಾಲ್ವ್ ಹಾಗೆ ಇರುತ್ತೆ, ಅದನ್ನ ರಿಪೇರಿ ಮಾಡ್ತೀವಿ. ಲೀಕೇಜ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಅಥವಾ ನ್ಯಾರೋ ದೊಡ್ಡದು ಮಾಡೋಕೆ ಟ್ರೈ ಮಾಡ್ತೀವಿ. ಅದ್ರ ಬಲೂನ್ ರೀತಿಲೂ ಮಾಡ್ಬೋದು, ಓಪನ್ ಸರ್ಜರಿನೂ ಮಾಡ್ಬೋದು.
ಮತ್ತೆ ಅದು ಎರಡೂ ಆಗಲಿಲ್ಲ ಅಂತಂದ್ರೆ ಅದು ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಅದು ವಾಲ್ ತೆಗೆದ್ಬಿಟ್ಟು ಹೊರಗಡೆಯಿಂದ ಒಂದು ಆರ್ಟಿಫಿಷಿಯಲ್ ವಾಲ್ ಹಾಕ್ಬೇಕಾಗುತ್ತೆ. ಓಕೆ ಸರ್. ಸರ್, ಜನ್ಮಜಾತ ಹೃದ್ರೋಗ ಅದು ಹೇಗೆ ನಾವು ಚಿಕಿತ್ಸೆ ನೀಡಬಹುದು ಸರ್? ಜನ್ಮಜಾತ ಹೃದ್ರೋಗ ಸಾಮಾನ್ಯವಾಗಿ ಗರ್ಭದಲ್ಲಿ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಬೆಳೀತಾ ಬೆಳೀತಾ ಕೆಲವು ತೊಂದರೆಗಳು, ಅದು ಕೆಲವು ರಂಧ್ರಗಳು ಅದಷ್ಟೇ ಕ್ಲೋಸ್ ಆಗ್ತದೆ, ಕೆಲವೊಮ್ಮೆ ಹಾಗೆ ಉಳಿದು ಬಿಡುತ್ತೆ, ಹುಟ್ಟಿದ ಮೇಲೆ ಕೂಡ ಹಾಗೆ ಉಳಿದು ಬಿಡುತ್ತೆ. ಸೊ ನಾನು ಹೇಳಿದಾಗೆ ಹಾರ್ಟಿನಲ್ಲಿ ರಂಧ್ರ ಇರುವಂಥದ್ದು ಕಾಮನ್ ಜನ್ಮಜಾತ ಸಾಮಾನ್ಯವಾಗಿ ಕಾಣುವಂಥದ್ದು. ಅದನ್ನು ನಾವು ಓಪನ್ ಹಾರ್ಟ್ ಸರ್ಜರಿ ಮಾಡಿ ರಂಧ್ರನ ಕ್ಲೋಸ್ ಮಾಡಬೇಕಾಗುತ್ತೆ. ಎರಡು ಏರ್ಟೆಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಒಂದು ಬರುತ್ತೆ, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅನ್ನೋ ಕಂಡೀಷನ್ ಒಂದು ಬರುತ್ತೆ, ಮತ್ತೆ ಟೆಟ್ರಾಲಜಿ ಅಂತ ಒಂದು ಕಂಡೀಷನ್ ಬರುತ್ತೆ. ಅದು ಸಾಮಾನ್ಯವಾಗಿ ಇದು ಬ್ಲೂ ಬೇಬಿ ಅಂತ ಹೇಳ್ತೀವಲ್ಲ, ಬ್ಲೂ ಬೇಬಿ ಕಾಮನ್ ಕಂಡೀಷನ್ ಇಸ್ ಟೆಟ್ರಾಲಜಿ ಫಾಲಪ್ ಅಂತ ಹೇಳ್ತೀವಿ. ಅದನ್ನ ರಿಪೇರಿ ಮಾಡಬೇಕಾಗುತ್ತೆ. ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಅದನ್ನ ಓಪನ್ ಹಾರ್ಟ್ ಸರ್ಜರಿ ರಿಪೇರ್ ಮಾಡಬೇಕಾಗುತ್ತೆ. ಓಕೆ ಸರ್. ಸರ್, ಈಗ ಜನ್ಮಜಾತ ಹೃದ್ರೋಗ ಅಂದ್ರೆ ಏನದು ಸರ್? ಅದ್ರ ಒಳ ಅರ್ಥ ಯಾವ ರೀತಿ ಅಂತ? ಜನ್ಮಜಾತ ಅಂತಂದ್ರೆ ಹುಟ್ಟಿದಾಗಲೇ ಇರ್ತದೆ. ಕೆಲವೊಮ್ಮೆ ಹುಟ್ಟಿದ ತಕ್ಷಣ ಅದು ಗೊತ್ತಾಗ್ತದೆ, ಕೆಲವೊಮ್ಮೆ ಹುಟ್ಟಿ ಒಂದು 10 ವರ್ಷ 15 ವರ್ಷ ಆದ್ಮೇಲೆ ಗೊತ್ತಾಗ್ತದೆ ಅಂತ. ಬಟ್ ಹುಟ್ಟಿದಾಗಲೇ ಪ್ರಾಬ್ಲಮ್ ಇರುತ್ತೆ, ಕಾಯಿಲೆಗಳಿರುತ್ತೆ. ಓಕೆ ಸರ್. ಜನ್ಮಜಾತ ಹೃದ್ರೋಗ ಅಂತಂದ್ರೆ ಅದು ಅಂತ ಸಮಸ್ಯೆ ಅಂತ. ಸರಿ ಸರ್. ಸರ್, ಹೃದ್ರೋಗಗಳು ಬರದಂತ ತಡೆಯುವುದು ಹೇಗೆ ಸರ್? ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಬರದೇ ಇರೋ ರೀತಿ ನಾವು ಅದನ್ನ ಯಾವ ರೀತಿ ತಡೆಗಟ್ಟಬೇಕು? ಖಂಡಿತ ಅದು ಬರದೇ ಇರೋ ರೀತಿ ತಡೆಯುವುದು ಅಂತ ಹೇಳೋದಕ್ಕಿಂತ ಅದನ್ನ ಆದಷ್ಟು ಕಡಿಮೆ ಮಾಡುವಂತ ಪ್ರಯತ್ನ ಖಂಡಿತ ಇರುತ್ತೆ. ನಾನು ಹೇಳಿದಾಗ ಕೆಲವೆಲ್ಲ ಅನುವಂಶಿಕವಾಗಿ ಬರುವಂತದ್ದು, ಅದನ್ನ ಏನ್ ಮಾಡಿದ್ರು ತಡೆಯಲಿಕ್ಕೆ ಆಗಲ್ಲ. ಅದನ್ನ ಆದಷ್ಟು ಸಿವಿಯಾರಿಟಿ ಕಡಿಮೆ ಮಾಡ್ಬೋದು, ಮತ್ತೆ ಬರೋ ಕಡಿಮೆ ಆಗುವಂತ ರೀತಿ ಪ್ರೊಲಾಂಗ್ ಮಾಡೋದು. ಸಪೋಸ್ 20 ವರ್ಷಕ್ಕೆ ಬರುವಂತದ್ದು 30 ವರ್ಷಕ್ಕೆ ಬರೋದು, 40 ವರ್ಷಕ್ಕೆ ಬರೋ ಹಾಗೆ ಮಾಡುವಂತ ಕೆಲವು ಪ್ರಯತ್ನ ಇರುತ್ತೆ. ಅದು ಮುಖ್ಯವಾಗಿ ನಾನು ಹೇಳಿದಾಗೆ ಎಕ್ಸಸೈಸ್, ರೆಗ್ಯುಲರ್ ಎಕ್ಸಸೈಸ್ ಮಾಡುವಂಥದ್ದು, ಮತ್ತೆ ಸ್ಟ್ರೆಸ್ ಅವಾಯ್ಡ್ ಮಾಡುವಂಥದ್ದು, ಆದಷ್ಟು ಸ್ಟ್ರೆಸ್ ಅವಾಯ್ಡ್ ಮಾಡುವಂಥದ್ದು. ಪ್ರತಿ ಸಾರಿ ನೀವು ಸ್ಟ್ರೆಸ್ಫುಲ್ ವರ್ಕ್ ಮಾಡಿದ್ರೆ ಪ್ರತಿ ಸಾರಿ ಡೈಲಿ ಪ್ರತಿದಿನ 1 ಗಂಟೆ ಹೊತ್ತು ಧ್ಯಾನ, ಮೆಡಿಟೇಷನ್, ಧ್ಯಾನ, ಯೋಗ ಸಾಧ್ಯ ಆದ್ರೆ ಯೋಗ ಮಾಡುವಂಥದ್ದು, ಮ್ಯೂಸಿಕ್ ಅದೆಲ್ಲ ಮಾಡ್ಬೋದು. ಮತ್ತೆ ಸಾಮಾನ್ಯವಾಗಿ ಪ್ರಕೃತಿಯೊಡನೆ ನೀವು ಯಾವಾಗಲೂ ಬೆರೆತಿದ್ರೆ ಒಳ್ಳೇದು. ಅದೊಂದು ಬ್ರೀತಿಂಗ್ ಎಕ್ಸರ್ಸೈಸಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಮತ್ತೆ ಮೆಡಿಟೇಷನ್ ಆಗಿರ್ಬೋದು. ಡೈಲಿ 2 ಟೈಮ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಆಮೇಲೆ ಡಯಾಬಿಟಿಕ್, ಹೈಪರ್ಟೆನ್ಷನ್, BP ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು. ಫುಡ್ ನಾನು ಹೇಳಿದಾಗೆ ಮೊದಲೇ ಯಾವ್ಯಾವ ರೀತಿ ಆಹಾರದಲ್ಲಿ ನೀವು ಆಹಾರ ತಗೋಬೇಕು ಅನ್ನೋದು, ಜಂಕ್ ಫುಡ್ ಅವಾಯ್ಡ್ ಮಾಡುವಂಥದ್ದು, ರಿಫೈನ್ಡ್ ಫುಡ್ ಅವಾಯ್ಡ್ ಮಾಡುವಂಥದ್ದು, ಮತ್ತೆ ಹೆಚ್ಚು ಸೊಪ್ಪು ತರಕಾರಿಗಳನ್ನು ತಿನ್ನುವಂಥದ್ದು, ಮತ್ತೆ ರೆಡ್ ಮೀಟ್ ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ರೆಡ್ ಮೀಟ್ ಅಂದರೆ ಮಟನ್, ಬೀಫ್ ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಆ ರೀತಿ ಆಹಾರಗಳು ತಗೋಬೇಕಾಗುತ್ತೆ. ಸೊ ಇವೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಕೆಲವೊಮ್ಮೆ ಈ ಕಂಜನೈಟಲ್ ಹಾರ್ಟ್ ಡಿಸೀಸು ಹೇಗೆ ಬರುತ್ತೆ ಅಂದರೆ, ನಾವು ಜನ್ಮಜಾತ ಹಾರ್ಟ್ ತೊಂದರೆಗಳು ಕನ್ಸಾಂಗ್ಯುನಸ್ ಮ್ಯಾರೇಜ್ ಅಂತ ಹೇಳ್ತೀವಿ ನಾವು. ಅಂದರೆ ತುಂಬ ಹತ್ತಿರದ ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ಕಾಯಿಲೆಗಳು ಬರುವಂತ ಜಾಸ್ತಿ ಇರುತ್ತೆ, ಚಾನ್ಸಸ್ ಜಾಸ್ತಿ. ರಕ್ತ ಸಂಬಂಧದಲ್ಲಿ ಮದುವೆ ಆದ್ರೆ ಆತರ ಒಂದು ಸಮಸ್ಯೆ ಬರ್ಲಿಕ್ಕೆ ಸಾಧ್ಯ ಇರುತ್ತೆ. ಮತ್ತೆ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ಹ್ಯಾಬಿಟ್ಸ್, ಲೈಕ್ ನಮ್ಮ ಇಂಡಿಯಾದಲ್ಲಿ ಕಡಿಮೆ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್, ಅದು ವೆಸ್ಟರ್ನ್ ಕಂಟ್ರೀಸ್ ತುಂಬಾ ಜಾಸ್ತಿ. ಸೊ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಇಂಡಿಯಾದಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ ಸರ್ ಅದು. ಆಮೇಲೆ ಮೂರನೇದು ಇದು ಮೆಡಿಸಿನ್ಸ್ ತಗೊಳ್ಳುವಂಥದ್ದು, ಡಾಕ್ಟರ್ ಅನುಮತಿ ಇಲ್ದಲೆ ಅವರೇ ಪೇನ್ ಕಿಲ್ಲರ್ಸ್ ಅಥವಾ ಇನ್ನೊಂದು ಯಾವ್ದಾರ ರೀತಿ ಮೆಡಿಸಿನ್ ತಗೊಳ್ಳುವಂಥದ್ದು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಇವೆಲ್ಲ ಕೆಲವು ಆದಷ್ಟು ಕಡಿಮೆ ಮಾಡಲಿಕ್ಕೆ ಕೆಲವು ವಿಧಾನಗಳು. ಸರ್, ಕೊನೆಯದಾಗಿ ನಮ್ಮ ಹೃದ್ರೋಗ ಸಮಸ್ಯೆಯಲ್ಲಿರೋರಿಗೆ ಮತ್ತೆ ಸಮಸ್ಯೆ ಬರದೇ ಇರೋರಿಗೆ ಏನ್ ಹೇಳ್ತೀರಾ ಸರ್? ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೃದ್ರೋಗ ಸಮಸ್ಯೆ ಬರದೇ ಇರೋ ಹಾಗೆ ಅವರ ಜೀವನ ಶೈಲಿಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು? ಈಗ ನಾವೆಲ್ಲ ಮಾತಾಡಿದೀವಿ. ಹೌದು ಸರ್. ಆದಷ್ಟು ಸ್ಟ್ರೆಸ್ ಅವಾಯ್ಡ್ ಮಾಡುವಂಥದ್ದು, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ನಾವು ಹೇಳಿದಾಗೆ ಆದಷ್ಟು ಬೇಗ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಆಹಾರದಲ್ಲಿ ಮತ್ತೆ ಯೋಗ, ಧ್ಯಾನ, ಎಕ್ಸಸೈಸ್ ಇವೆಲ್ಲ ಮಾಡಿದ್ರೆ ಅನುಕೂಲ. ವೀಕ್ಷಕರೇ,
ನಮ್ಮ ಜೊತೆ ಇಷ್ಟೋ ತನಕ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸರ್ ಅವರು ನಮ್ಮ ಜೊತೆ ಇದ್ರು, ಅಪೋಲೋದ ನುರಿತ ತಜ್ಞರು. ಇವರು ಕೂಡ ಇಷ್ಟೋ ತನಕ ನಮ್ಮ ವೀಕ್ಷಕರಿಗೆ ಎಲ್ಲಾ ರೀತಿಯ ಸಲಹೆಯನ್ನ ನೀಡಿದ್ರು, ಎಷ್ಟೋ ಸಮಸ್ಯೆಗಳಿಗೆ ನಮ್ಗೆ ಪರಿಹಾರವನ್ನ ನೀಡಿದ್ರು. ವೀಕ್ಷಕರೇ, ಸೊ ನಿಮಗೆ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಸರ್ ಅವ್ರನ್ನ ಭೇಟಿ ಆಗ್ಬೇಕು ಅಂತಂದ್ರೆ ಅಪೋಲೋ ಆಸ್ಪತ್ರೆಗೆ ಹೋಗ್ಬೋದು. ಅಪೋಲೋ ಆಸ್ಪತ್ರೆಯಲ್ಲಿ ಬೆಳಗ್ಗೆ ನೀವು 10 ರಿಂದ ಸಂಜೆ 4 ಗಂಟೆವರೆಗೂ ಸಿಗ್ತಾರೆ. ಸೊ ಈ ಸಮಯದಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಏನ್ ಸಮಸ್ಯೆ ಇದೆಯಾ, ಹೃದಯ ಸಂಬಂಧಿ ಸಮಸ್ಯೆ, ಆ ಸಮಸ್ಯೆನ ನೀವು ಕೂಡ ಅಲ್ಲಿ ಅವ್ರ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಪರಿಹಾರವನ್ನ ನೀವು ತಗೊಂಡ್ ಬರ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಸರ್. ಕಾರ್ಯಕ್ರಮಕ್ಕೆ ದಯಮಾಡಿ ತುಂಬಾ ಧನ್ಯವಾದಗಳು.